ರೇಡಿಯೋ ಸಿದ್ಧಾರ್ಥದ ಎಲ್ಲ ಕೇಳುಗರಿಗೆ ನಮಸ್ಕಾರಗಳು. ಇಂದು ಕನ್ನಡ ಸಾಹಿತ್ಯ ಕುರಿತಾದ ಒಂದು ಕೃತಿ 100 ಪ್ರಶ್ನೆ ಕಾರ್ಯಕ್ರಮದಲ್ಲಿ ದೇವಗಾನಿಕೆ ಕೃತಿಯ ಬಗ್ಗೆ ಸಂವಾದವನ್ನು ಆಲಿಸುವಿರಿ. ನಾನು ರವಿ ಆರ್ ಎನ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತ್ಯಾಮಗೊಂಡ್ಲು, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಂದಿನ ಸಂವಾದವನ್ನು ಪ್ರಾರಂಭಿಸುತ್ತಾ ಈ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೃತಿಕಾರರು ಮತ್ತು ಸಂವಾದಕರನ್ನು ಪರಿಚಯಿಸುತ್ತಿದ್ದೇನೆ. ಮೊದಲಿಗೆ ಕೃತಿಕಾರರಾದ ಡಾಕ್ಟರ್ PM ಗಂಗಾಧರಯ್ಯನವರು ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಜಾನಪದ ಮತ್ತು ಬುಡಕಟ್ಟು ಅಧ್ಯಯನಗಳಿಗೆ ಸಂಬಂಧಿಸಿದಂತೆ ಸುಮಾರು 3 ದಶಕಗಳಿಂದ ಸಂಶೋಧನಾ ಅನುಭವವನ್ನು ಗಳಿಸಿದ್ದಾರೆ. ಅನೇಕ ಪ್ರತಿಭಾವಂತ ಸಂಶೋಧನಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಇರುವ ಇವರು ರಚಿಸಿರುವ ದೇವಗಾನಿಕೆ ಎಂಬ ಕೃತಿಯ ಬಿಡುಗಡೆ ಸಂದರ್ಭದಲ್ಲಿ ಸಂವಾದವನ್ನು ಆಯೋಜಿಸಿರುವುದರಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಿರುವ ಪ್ರೊಫೆಸರ್ ಅಣ್ಣಮ್ಮ, ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ, ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದ. ಹಾಗೆಯೇ ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ SD, ಕನ್ನಡ ಉಪನ್ಯಾಸಕರು, ನವೋದಯ ಪ್ರಥಮ ದರ್ಜೆ ಕಾಲೇಜು, ಚಿಕ್ಕನಾಯಕನಹಳ್ಳಿ, ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಹಾಗೆಯೇ ಇಂದಿನ ಸಂವಾದದಲ್ಲಿ ಭಾಗವಹಿಸಿರುವ ಸಂಶೋಧನಾರ್ಥಿಗಳಾದ ಶ್ರೀಮತಿ ಸುಚಿತ್ರಾ HK ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು ಸರ್. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಭಾಗವಹಿಸಿರುವ ಸಂಶೋಧನಾರ್ಥಿಗಳಾದ ಶ್ರೀ ನರಸಿಂಹಮೂರ್ತಿ M ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು ಸರ್. ಸಂವಾದಕ್ಕೆ ಅವಕಾಶ ಕಲ್ಪಿಸಿರುವ ರೇಡಿಯೋ ಸಿದ್ಧಾರ್ಥದ ಎಲ್ಲ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸಂವಾದವನ್ನು ಆರಂಭಿಸುತ್ತಾ ಕೃತಿಕಾರರಾದ ಶ್ರೀಯುತ ಡಾಕ್ಟರ್ PM ಗಂಗಾಧರಯ್ಯನವರು ಆ ಕೃತಿಯ ಪರಿಚಯವನ್ನು ಮಾಡಿಕೊಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಒಂದು ಕೃತಿ 100 ಪ್ರಶ್ನೆಗಳು ಅನ್ನುವ ಶೀರ್ಷಿಕೆಯಡಿಯಲ್ಲಿ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ಗೆಳೆಯರಿಗೆ, ಓದುಗರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತೇನೆ. ಬಹುಶಃ ಈ ದೇವಗಾನಿಕೆ ಕೃತಿ ನನ್ನ 3 ದಶಕಗಳ ಹಿಂದಿನ ಒಂದು ಸಂಶೋಧನಾ ನೆಲೆಯ ಒಟ್ಟು ವಿವರಗಳನ್ನು ಕಟ್ಟಿಕೊಡ್ತಕ್ಕಂಥ, ಜಾನಪದ ವಿವರಗಳನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಈ ಕೃತಿಯದಾಗಿದೆ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಬಹುಶಃ ಈ ಕೃತಿ ನನಗೆ ಅನೇಕ ತಾಕಲಾಟಗಳನ್ನು ಕೊಟ್ಟಂಥ ದಿನಗಳಲ್ಲಿ ಮಾಧ್ಯಮಗಳಿರಲಿಲ್ಲ. ಯಾವುದೇ ಮಾಧ್ಯಮಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಕೃತಿಯ ಸಂಶೋಧನಾ ಕಾರ್ಯ ನಡೆಸಿ ಕೈಯಲ್ಲೇ ಬರ್ಕೊಂಡಿದ್ದು ನಾನು. ಯಾವುದೂ ಇಲ್ಲ, ಜನರ ಮಧ್ಯೆ ನೇರವಾಗಿ ಕೈಯಲ್ಲೇ ಬರೆದು ಅಚ್ಚು ಹಾಕಿಸ್ದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಿರ್ವಹಿಸಿ ಇವತ್ತು ಅದನ್ನು ಅಚ್ಚುಕೂಟಕ್ಕೆ ತಂದು ಸ್ವಚ್ಛವಾದಂಥ ನಿರ್ವಹಣೆ ಓದುಗರಿಗೆ ಸೇರಲಿ ಅಂತಕ್ಕಂಥ ಅಭಿಲಾಷೆಯಿಂದ ಈ ಕೃತಿಯನ್ನು ಇವತ್ತು ಓದುಗರ ಮುಂದಿಡೋ ಅಂಥ ಪ್ರಯತ್ನವನ್ನು 25ನೇ ತಾರೀಕು ಏಪ್ರಿಲ್ 2025 ನಾನು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಕೃತಿಯ ಪ್ರಾಕೃತಿಕವಾಗಿ ನಾನು ಗಮನಿಸೋದಾದರೆ ಜನನೇ ನನಗೆ ಸಹಕಾರ ಕೊಟ್ಟಿದ್ದು. ಸುಮಾರು 3-4 ತಿಂಗಳು ನಾನು ಇಡೀ ಊರಲ್ಲಿ ಸಂಗ್ರಹ ಮಾಡಿದ್ದು ಹೆಚ್ಚು ಅಂಶಗಳು ನನಗೆ ತುಂಬ ತಾಕಲಾಟ ಆಯಿತು. ಅವತ್ತೊಂದು ಸರಿ ಬರೆದೆ, ಅದು ಯಾರೋ ಓದಕ್ಕೆ ಇಸ್ಕೊಂಡ್ರು, ಅದು ಕಳೆದೋಯ್ತು ಆ ಕಾಪಿ. ಮತ್ತೆ ಎಲ್ಲೆಲ್ಲೋ ಇರ್ತಕ್ಕಂಥ ಜನಪದರನ್ನ ನಾನು ಒಗ್ಗೂಡಿಸ್ಕೊಂಡು ರಾತ್ರಿ ಎಲ್ಲ ಊರಲ್ಲಿ ನಾನು ಮಲಗಿದ್ದು, ಅವ್ರ ಜೊತೆಯಲ್ಲೇ ಬರ್ಕೊಂಡು ಮತ್ತೆ ಆ ಒಂದು ಪ್ರಯತ್ನವನ್ನು ಪಟ್ಟಾಗ ಇದು ಬಹುಶಃ ಇದೊಂದು ಪುಸ್ತಕಕ್ಕೆ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಈ ಸಿದ್ಧರ ಬೆಟ್ಟದ ಎಲ್ಲೆಯ ನೆಲೆಗಳನ್ನು ಗುರುತಿಸಬಹುದು ಅನ್ನೋದಕ್ಕೋಸ್ಕರ ನಾನು ಈ ಸೃಷ್ಟಿಯ ದೇವಗಾನಿಕೆಯರ ಹುಟ್ಟು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಈ ಪುಸ್ತಕವನ್ನು ನಾನು ಅವತ್ತು ಬರೀಬೇಕಾಯಿತು. ಪುರಾಣ ಮತ್ತು ಜನಪದದ ಒಳಗಡೆ ಹೇಗೆ ಕಾವ್ಯ ಅನಾವರಣಗೊಂಡಿದೆ ಅಂತಕ್ಕಂಥ ಒಂದಷ್ಟು ಅಂಶಗಳು ಈ ಇಡೀ ಕಾವ್ಯದುದ್ದಕ್ಕೂ ಬೆಳವಣಿಗೆ ಆಗಿದೆ. ಅಷ್ಟೇ ಅಲ್ಲ, ಇದು ಓದ್ದಾಗ ಭಾಳ ಜನ ನನಗೆ ಕೇಳ್ತಿರ್ತಾರೆ, ಇದೇನಿದು ಸರಳವಾದ ಏನೇನೋ ಭಾಷೆ ಇದೆ, ಹಳ್ಳಿ ಭಾಷೆ ಇದೆ. ಅದು ಒಂದು ಖಂಡಕಾವ್ಯದ ಮಾದರಿಯಲ್ಲಿ ಸಾಹಿತ್ಯಾತ್ಮಕ ಬೆಳವಣಿಗೆ ಆಗಿದ್ರೂ ಕೂಡ ಆ ಭಾಷೆಯ ನವಿರು ಇದೆಯಲ್ಲ, ಅದು ನಮ್ಮ ಜನರ ಸೊಗಡು. ಅವರು ಆ ಸೊಗಡನ್ನೇ ನಾನು ಈ ಕಾವ್ಯದಲ್ಲಿ, ಈ ಕೃತಿಯಲ್ಲಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥ ವಿಶೇಷತೆ ನಾನು ಮಾಡ್ತಾ ಹೋಗಿದ್ದೀನಿ. ಮತ್ತು ಇದರ ಪ್ರಯತ್ನಗಳು ಭಾಳ ತುಂಬ ಮಾನ್ಯತೆಯನ್ನು ಅವತ್ತಿಗೆ ನನಗೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾನು ಕಲ್ಪಿಸಿದ್ರು ಕೂಡ ನಾನು ಬರಹನೇ ಅವತ್ತು ನನಗೆ ಇಲ್ಲಿನವರೆಗೂ ಕೈ ಹಿಡಿದು ನಡೆಸ್ಕೆ ಬಂದಿದ್ದೇವೆ 3 ದಶಕಗಳ ಕಾಲ. ಆ ಕಾರಣಕ್ಕೋಸ್ಕರ ಅಂಥ ಒಂದು ಸಾಫಲ್ಯತೆಯನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ. ಇವರೆಲ್ಲರ ಜೊತೆ ಸಂವಾದವನ್ನು ಮಾಡಿಸ್ತಾ ಇದ್ದೀನಿ. ಅವರು ಮಾಡ್ತಾ ಇದ್ದಾರೆ, ಅವರು ಓದಿದ್ದಾರೆ, ಭಾಳ ಜನ ಎಲ್ಲ ಓದಿರೋದ್ರಿಂದ ಈ ಕೃತಿಯ ಬಹಳ ಮುಖ್ಯವಾದಂಥ ಈ ಪುರಾಣ ಮತ್ತು ಬದುಕಿ
ಬದುಕಿನ ನಡುವೆ ಇದ್ದಂಥ ಜನಮನಸ್ಸಲ್ಲಿರ್ತಕ್ಕಂಥ ಅಂಶಗಳು ಹೇಗೆ ವಿಭಿನ್ನವಾಗಿ ಪರಿಣಾಮಕಾರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನ ಈ ಕೃತಿ ಬೆಳಕು ಚೆಲ್ತಾ ಹೋಗುತ್ತೆ. ಅದನ್ನು ಸಂವಾದದಲ್ಲಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಸಂವಾದದಲ್ಲಿ ವಿವರಣೆ ಕೊಡೋದ್ರಿಂದ ಹೆಚ್ಚು ಪ್ರಶ್ನೆಗಳನ್ನು ನೀವೆಲ್ಲ ಕೇಳೋದ್ರ ಮುಖಾಂತರ ಆ ಪ್ರಶ್ನೆಗಳಿಂದ ನಾನು ವಿಶೇಷವಾಗಿ ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕಾಗಿರೋದ್ರಿಂದ ಆ ಕೃತಿಯ ಒಂದು ಅನ್ವೇಷಣೆಯನ್ನು ತಾವು ಈ ಒಂದು ಸಂವಾದಕ್ಕೆ ತಮ್ಮನ್ನೆಲ್ಲರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಧನ್ಯವಾದಗಳು ಸರ್. ಈಗ ಸಂವಾದವನ್ನು ಪ್ರಾರಂಭಿಸಬೇಕಾಗಿ ಪ್ರೊಫೆಸರ್ ಅಣ್ಣಮ್ಮ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ದೇವಗಾನಿಕೆ ಕೃತಿಯ ರಚನೆಯ ಸಂದರ್ಭದಲ್ಲಿ ಕ್ಷೇತ್ರ ಕಾರ್ಯದಲ್ಲಿ ತಾವು ನಿರ್ವಹಿಸಿದಂತಹ ಸವಾಲುಗಳೇನು ತಿಳಿಸಿಕೊಡಿ ಸರ್. ಮೇಡಮ್ ಅವರು ಭಾಳ ವಿಶೇಷವಾಗಿ ಕೇಳ್ತಾ ಬಂತಾರೆ ಈ ಪ್ರಶ್ನೆಗಳ್ನ. ಈ ಕ್ಷೇತ್ರ ಕಾರ್ಯದ ರಚನೆ ಸಂದರ್ಭ ಇದೆಯಲ್ಲ, ತುಂಬ ಒಬ್ಬ ಸಂಶೋಧಕನಿಗೆ ಯಾವತ್ತೂ ಸುಖ ಅಂತೂ ಸಿರಲ್ಲ, ಸಂತೋಷ ಸಿಗಲ್ಲ. ಹೆಚ್ಚು ದಿನಗಳು ಕೂಡ ಉಪವಾಸ ಇದ್ದು ಕೆಲಸ ಮಾಡಿದ ದಿನಗಳನ್ನೇ ನಾನು 90 ದಶಕದಲ್ಲಿ ನೆನಪಿಟ್ಕೊಂಡಿರುವಂಥದ್ದು. ಅಂಥ ಒಂದು ಸಂದರ್ಭವನ್ನು ನಾನು ಅವತ್ತು ಗ್ರಾಮಾಂತರಗಳಲ್ಲಿ ಅಲ್ದು ಕಟ್ಕೊಂಡಂಥ ಒಂದಷ್ಟು ಅಂಶಗಳನ್ನ ಈ ಕೃತಿಯಲ್ಲಿ ನಾನು ಕಾಣ್ತೇನೆ. ಆ ಕೃತಿ ತೆಗೆದ ತಕ್ಷಣ ನನ್ನೆಲ್ಲ ಸಿಂಹಾವಲೋಕನ ಬದುಕುಗಳು ಇಲ್ಲಿ ಬೆಳಕು ಚೆಲ್ತಾ ಹೋಗ್ತೈತೆ ನನಗೆ. ಕಾರಣ ಇಷ್ಟೇ, ಆ ಸಂದರ್ಭದಲ್ಲಿ ನನಗೆ ಕ್ಷೇತ್ರ ಕಾರ್ಯದ ಸವಾಲಿತ್ತಲ್ಲ, ತುಂಬ ದೊಡ್ಡ ಚಾಲೆಂಜಸ್ ಇತ್ತು. ಯಾಕೆಂದರೆ ಯಾಕೆ ಚಾಲೆಂಜಸ್ ಇತ್ತು ಅಂತಂದರೆ, ಯಾವುದೇ ಮೀಡಿಯಾ ಇರಲಿಲ್ಲ, ರೆಕಾರ್ಡಿಂಗ್ ಇರಲಿಲ್ಲ, ಫೋಟೋ ಇರಲಿಲ್ಲ. ಕೇವಲ ಕೈಯಿಂದಲೇ ಬರೆದು ಅದು ಜನಕ್ಕೆ ತಲುಪಿಸ್ಬೇಕಾದಂಥ ಪ್ರಯತ್ನ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ ನನ್ನ ಇದ್ದಿದ್ದರಿಂದ ನಾನು ಅದನ್ನು ಜನರಲ್ಲಿ ತಿಳ್ಕೊಂಡಂಥ ಎಲ್ಲ ಅಂಶಗಳನ್ನು ನನ್ನ ಕೈಯಲ್ಲೇ ಬರಿತಿದ್ದೆ ಕೂತು. ಇಷ್ಟೊತ್ತಾದರೂ ಕೂಡ ರಾತ್ರಿಯೆಲ್ಲ ನಿದ್ಗೆಟ್ಟಾದರೂ ಕೂಡ ಬರೀತಕ್ಕಂಥ ಪ್ರಯತ್ನವನ್ನು ನಾನು ಸವಾಲಾಗಿ ತಗೊಂಡಿದ್ದೆ. ಈ ಸವಾಲು ಅನ್ನೋದಿದೆ ನೋಡಿ, ಒಬ್ಬ ಬರಹಗಾರನಿಗೆ ತುಂಬ ಹಲವಾರು ಸಂದರ್ಭಗಳನ್ನು ಅದು ಚಾಲೆಂಜ್ ಆಗಿ ನೋಡ್ತಕ್ಕಂಥ ಪ್ರಯತ್ನ ಕಲ್ಪಿಸುತ್ತೆ. ಆ ಕ್ಷೇತ್ರ ಕಾರ್ಯನೇ ಹಾಗೆ, ಜನಪದರು ಯಾರೇ ಆಗಿರ್ಬೋದು, ಅದನ್ನು ಮಾಡಬೇಕಾದಾಗ ಸಂಶೋಧನಾರ್ಥಿಗಳು ಕೂಡ ಅಷ್ಟೇ. ಆದರೆ ಈ ರಚನೆ ಇದೆ ನೋಡಿ, ಆ ಭಾಷೆ, ನಮ್ಮ ಜನಪದರು ಕಟ್ಟಿಕೊಡ್ತಕ್ಕಂಥ ನೇರವಾದಂಥ ಭಾಷೆಗಳಿದ್ದಾವಲ್ಲ, ಆ ಭಾಷೆಗಳು ಕೂಡ ನಮ್ಮ ಮೇಲೆ ತುಂಬ ಗಂಭೀರವಾದಂಥ ಪರಿಣಾಮವನ್ನು ಬೀರ್ತಾ ಹೋದವು. ದೇವಗಾನಿಕೆಯರು ಅಲ್ಲಿ ಈ ಸೂಗ್ಡೇರು ಅಂತಕ್ಕಂಥ ಪದ ಬರ್ತದೆ. ಏನು ಸೂಗ್ಡೇರು ಅನ್ನೋ ಪ್ರಶ್ನೆ ಬಂದಾಗ, ಆ ಸೂಗ್ಡೇರು ಅನ್ನುವುದು ಕೂಡ ಒಂದು ಇದೇನು ಸರ್, ಇದು ಇಂತಿಂಥ ಭಾಷೆಗಳಿದ್ದಾವೆ ಅಂತಂದರು. ಎಷ್ಟೋ ಜನ ಕೇಳಿರಿ ನನಗೆ. ಆದರೆ ಸೂಗ್ಡೇರು ಅನ್ನೋದೇನು ದೊಡ್ಡ ವಿಶೇಷ ಅಲ್ಲ. ಅಲ್ಲಿ ನಮ್ಮ ಜನಪದರಲ್ಲಿ ಅದು ಸರಳವಾಗಿ ದಿನನಿತ್ಯ ಎಲ್ಲೋ ಒಂದು ಕಡೆ ಬಳಸ್ತಿದ್ದಂಥ ಕಾಲಘಟ್ಟ ಅದು. ಋತುಮತಿ ಆಗದೆ ಇರತಕ್ಕಂಥ ಒಂದು ಹೆಣ್ಣುಮಕ್ಕಳನ್ನು ನಾವು ಈ ಸೂಗ್ಡೇರು ಅಂತ ಕರೀತಿದ್ರು ಜನಪದರಲ್ಲಿ. ಈ ದೇವಗಾನಿಕೆಯರು ಕೂಡ ಈ ಅಲಸಂದೆ ಕರೆಯಲ್ಲಿ ಸೃಷ್ಟಿಯಾದ ನಂತರ ಈಜಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ನೀರಲ್ಲಿ ಈಜಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆಗ ಚಿನಗದ ರಂಗ ನೇರವಾಗಿ ಅವರ ಮೈಮಾಟಗಳಿಗೆ ಮನಸೋಲ್ತಾನೆ. ದೇವಗಾನಿಕೆಯರ ಮೈಮಾಟಗಳಿಗೆ, ಆ ಮೈಮಾಟಗಳಿಗೆ ಮನಸೋತಂಥವನು ನೇರವಾಗಿ ಅವರನ್ನು ಅಂಬಲಿಸ್ತಾನೆ. ನೀನು ನನ್ನ ಮದುವೆ ಆದ್ರೆ ಮಾತ್ರ ಅವನ ಬಟ್ಟೆಗಳನ್ನೆಲ್ಲ ಹೊತ್ಕೊಂಡೋಗಿ ಮರದ ಮೇಲೆ ಕೂತ್ಕೊಬಿಡ್ತಾನೆ ರಂಗ. ಅದನ್ನು ಬಟ್ಟೆ ಕೊಡಲ್ಲ. ಆ ಹೆಣ್ಮಕ್ಳು ಪಾಪ ನೀರಾಗವೆ, ಈಜಾಡ್ತಾವೆ. ನಾನು ಬಟ್ಟೆ ಕೊಡೋ ಅಂತ ಕೇಳ್ತಾರೆ. ನೀನು ನನ್ನ ಮಾವ ಅಂದ್ರೆ ಮಾತ್ರ ನಿನಗೆ ಬಟ್ಟೆ ಕೊಡೋದು, ನೀನು ನನ್ನ ಮದುವೆ ಆಗಬೇಕು, ನಿನ್ನ ಮದುವೆ ಆದ್ರೆ ನಾನು ಬಟ್ಟೆ ಕೊಡ್ತೀನಿ, ಇಲ್ಲಿ ಕೊಡಲ್ಲ ಅಂತಾನೆ. ಲೇ ಕೆಟ್ರಂಗ, ನೀನು ಯಾಕೋ ಇಂಥದ್ದು ಕಲ್ತ್ಕೊಂಡೆ, ನನ್ನ ಮದುವೆಯಾಗಿ ನೀವೇನು ಮಾಡ್ತೀರೋ? ನಾನು ಸೂಗ್ಡೇರು, ನಾವು ಸೂಗ್ಡೇರು, ನಾವು ಹೆಣ್ಣು ಅಲ್ಲ, ನೀವು ಮದುವೆಯಾಗಿ ನೀನೇನು ಮಾಡ್ತೀಯ ಅನ್ನೋ ಮಾತುಗಳಂತ ಕೊಟ್ಟು ಅವರು ರಂಗನಿಗೆ ನೆನಪಿಸ್ತಾ ಹೋಗ್ತಾರೆ. ಅದರಿಂದ ಅವನು ಬೇಸತ್ತು ಇಡೀ ಬಟ್ಟೆಗಳನ್ನ ಕೊಟ್ಬಿಟ್ಟು ಅವನು ವಾಪಸ್ ಆಗ್ತಾನೆ. ನಾನು ಇದನ್ನು ಯಾಕೆ ನೆನಪಿಸ್ತೆ ಅಂತಂದರೆ, ಇಂಥ ಪದಗಳು ಕೂಡ ಅವತ್ತು ತುಂಬ ಗಂಭೀರವಾದಂಥ ನೆಲೆಗಟ್ಟನ್ನು ಜನಪದರು ನಮಗೆ ಕಲ್ಪಿಸ್ತಕ್ಕಂಥದ್ದು, ಬರ್ಕಂತಕ್ಕಂಥದ್ದು. ಆ ಬರವಣಿಗೆಯಲ್ಲೇ ನಮಗೆ ಇದೊಂದು ಹೊಸ ಪದ ಅಲ್ವಾ ಅಂತ ಅನ್ನಿಸ್ತಕ್ಕಂಥದ್ದು. ನನಗೆ ಆ ಕ್ಷೇತ್ರ ಕಾರ್ಯದಲ್ಲಿ ಇಂಥ ಹಲವಾರು ಜನ ಹಲವಾರು ಸಹಕಾರ ಕೊಟ್ಟರು ನನಗೆ. ಈ ಆ ಜನಪದರು ಕೊಟ್ಟಂಥ ಸಹಕಾರ ನಾನು ಯಾವತ್ತೂ ಮರೆಯೋಂಗಿಲ್ಲ. ಯಾಕೆಂದರೆ ಜನರ ಯಾರ್ಯಾರಿದ್ರು ಬಹುಶಃ ಇವತ್ತು ಸುಮಾರು ಜನ ಇಲ್ಲ ಬಿಡಿ, ನಾನು ಅದನ್ನು ಗಮನಿಸ್ತೇನೆ. ಇದಕ್ಕೆ ಈ ಕೃತಿಗೆ ಸಹಕಾರ ಕೊಟ್ಟಂಥ 99% ಜನ ಇವತ್ತು ಇಲ್ಲ, ಅವರು ತೀರೋಗ್ಬಿಟ್ಟವ್ರೆ. 30 ವರ್ಷದಿಂದ ಅವರು ಅವತ್ತಿಗೆ ತುಂಬ ಮುಖ್ಯವಾಗಿ ಇರ್ತಕ್ಕಂಥ ಒಂದಷ್ಟು ಅಂಶಗಳು ನನಗೆ ಕೊಟ್ಟೋದ್ರು. ಅವ್ರಿಗೆ ನಾನು ನಿಜವಾಗೂ ಚಿರಋಣಿ. ಯಾಕಂದರೆ ಈ ಕೃತಿ ಚಿರಋಣಿ. ಆ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಅಭಿನಂದಿಸ್ತೇನೆ, ಎಲ್ಲ ಕ್ಷಣದಲ್ಲೂ ಕೂಡ ನೆನಪಿಸ್ತೇನೆ. ಮೇಡಮ್, ತಮ್ಮ ಪ್ರಶ್ನೆಗೆ ನಾನು ತುಂಬ ಒಂದಷ್ಟು ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೇನೆ ಮೇಡಮ್. ಗಂಗಾಧರಿ ಸರ, ನನಗೊಂದು ಪ್ರಶ್ನೆ. ಈ ದೇವಗಾನಿಕೆ ಕೃತಿ ಅನ್ನುವಂಥದ್ದು ತಾವು
ಈ ಮಾಹಿತಿಯನ್ನು ಎಲ್ಲಿ ಸಂಗ್ರಹಿಸಿದ್ರಿ, ಯಾವ ಭಾಗದ ಯಾವ ಪ್ರದೇಶದ್ದು ಇದು ಮಾಹಿತಿ, ಮತ್ತು ಒಂದಷ್ಟು ಐತಿಹಾಸಿಕವಾಗಿ ಏನು ಹಿನ್ನೆಲೆ ಹೊಂದಿದೆ ಈ ದೇವಗಾನಿಕೆ ಕೃತಿಯನ್ನು ಸ್ವಲ್ಪ ನಮಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಚಂದ್ರಶೇಖರ್ ಅವರು ಕೇಳಿದಂಥ ಪ್ರಶ್ನೆ ತುಂಬ ವಿಶೇಷವಾಗಿದೆ ಅಂತ. ಖಂಡಿತ. ಯಾಕೆಂದರೆ ಆ ಕೃತಿಯ ಒಂದು ಮೂಲ ನವಿರೇನೆ ದೇವಗಾನಿಕೆ. ಈ ದೇವಗಾನಿಕೆ ಅನ್ನೋದು ಒಂದು ಸಿದ್ಧರ ಬೆಟ್ಟದ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಒಂದು ಕಥಾನಾತ್ಮಕ ಸಂದೇಶವನ್ನು ಕೊಡ್ತಕ್ಕಂಥ ಕೃತಿ. ಕೊರಟಗೆರೆ ತಾಲೂಕು ಪ್ರದೇಶದಲ್ಲಿರ್ತಕ್ಕಂಥ ಸಿದ್ಧರಗಿರಿ ಏನಿದೆ, ಆ ಸಿದ್ಧರಗಿರಿಯ ನೆಲೆಯಲ್ಲಿ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಉಳ್ಕೊಂಡಿರ್ತಕ್ಕಂಥ ನಂಬಿಕೆಗಳಲ್ಲಿ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ದೇವಗಾನಿಕೆ. ಇಲ್ಲಿ ದೇವಗಾನಿಕೆಯರು ಬೆಳೆದ ಪರಂಪರೆ ಇದೆಯಲ್ಲ, ಸೃಷ್ಟಿಯ ಮಕ್ಕಳು, ಶಿವನ ಸೃಷ್ಟಿಯ ಮಕ್ಕಳಾಗಿರೋದ್ರಿಂದ ಅವರು 7 ಜನ ಸೃಷ್ಟಿಯ ಶಿವನಿಂಟ ವರವನ್ನು ಪಡೆದು ಸಿದ್ಧರ ಬೆಟ್ಟದಲ್ಲಿ ನೆಲೆಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಅದು ನಾನು ಮುಂದೆ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಮತ್ತೆ ಬರ್ತೀನಿ. ಆ ನೆಲೆಗೊಂಡಾಗ ಶಿವ ತನ್ನ ಕಷ್ಟಗಳನ್ನು ಬಂದಾಗ ತಾವು ತನ್ನ ಕರಿಬೇಕಾದಾಗ ಆ ಕಷ್ಟಗಳ ನಿವಾರಣೆಗೆ ಡಮರುಗನ್ನು ಕೊಟ್ಟಿರ್ತಾನೆ ಕೈಗೆ. ಆ ಡಮರುಗನ್ನು ಬಾರಿಸಿದಾಗ ಶಿವ ಅಲ್ಲಿ ಪ್ರತ್ಯಕ್ಷ ಆಗ್ತಕ್ಕಂಥದ್ದು, ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಆ ಕೃತಿಯಲ್ಲಿ ಮಾಡ್ತಾ ಹೋಗ್ತಾನೆ. ಭಾಳ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ದೇವತೆಗಳು ಸಪ್ತ ಮಾತೃಕೆಯರು ಅಂತ ಏನಿದೆ, ಸಪ್ತ ದೇವತೆಗಳು ಅಂತ ಏನಿದ್ದಾರೆ, ಇದು ಕೂಡ 7 ದೇವತೆಗಳು, ಶಿವನ 7 ಜನ ಜನ್ಮವಲ್ಲದ ರೀತಿ ಸೃಷ್ಟಿಯಾದ ಮಕ್ಕಳು. ನರಲೋಕದಲ್ಲಿ ದೇವತೆಗಳಾಗಿ ನೆಲೆಗೊಳ್ಳಿ, ಸ್ತ್ರೀ ದೇವತೆಗಳಾಗಿ ನೆಲೆಗೊಳ್ಳಿ ಅವರು. ಈ ಸಪ್ತ ಮಾತೃಕೆಯರು, ಸಪ್ತ ದೇವತೆಗಳು, 7 ಜನ ದೇವಗಾನಿಕೆಯರು. ಈ ನರಲೋಕದಲ್ಲಿ ಅವ್ರು ಉಳಿಬೇಕು, ದೇವತೆಗಳಾಗಿ ಉಳಿಬೇಕು, ಹೆಣ್ಣು ದೇವತೆಗಳಾಗಿ ಉಳಿಬೇಕು. ಆ ಕಾರಣಕ್ಕೋಸ್ಕರ ಶಿವನ ಮಕ್ಕಳಾಗಿ ಉಳ್ಕೊಂತಾರೆ. ಶಿವನ ಮಕ್ಕಳವರು. ಮತ್ತು ಶಿವ ಏನು ಮಾಡ್ದ ಅಂದಾಗ, ಶಿವ ಅವನು ಮಾಯಾವಿ, ಎಲ್ಲೂ ಕೂಡ ಅವನು ಕಾಣಿಸ್ಕೊಳ್ಳಲ್ಲ, ಎಲ್ಲೋ ಒಂದು ಕಡೆಗೆ ಅವನು ಕರೆದಾಗ ಮಾತ್ರ ಬರ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಅದು ದೇವಗಾನಿಕೆಯರಿದಾರಲ್ಲ, ಅವರು ಮಾಯಕಾತಿಗಳ ರೂಪಗಳನ್ನು ತಾಳ್ತಾ ಹೋಗ್ತಾರೆ ಇಡೀ ಕೃತಿಯುದ್ದಕ್ಕೂ. ನಾನು ಆ ಕೃತಿಯ ಸಂದರ್ಭದಲ್ಲಿ ವಿವರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಅದು ಬೇರೆ ಬೇರೆ ಆಯಾಮಗಳಲ್ಲಿ ಹೇಗೆ ಬೇರೆ ಬದಲಾವಣೆಗಳನ್ನು ಅವ್ರು ಮಾಡ್ಕೊಂತ ಹೋದರು, ಹೇಗೆ ಅವರು ಸ್ವರೂಪಗಳನ್ನು ಬದಲಾಯಿಸಿರು, ಹೇಗೆ ಬೇರೆ ಬೇರೆ ಅವರು ಮಾಯಕಾತನವನ್ನು ಒಳಪಡಿಸಿರು ಅನ್ನೋದು ನಾನು ಹೇಳ್ತೀನಿ. ಹಾಗಾಗಿ ಇದು ದೇವಗಾನಿಕೆ ಅನ್ನುವುದನ್ನೇ ಶಿವನ ಸೃಷ್ಟಿಯ ಮಕ್ಕಳ ಕಥಾನಕ, ಶಿವನ ಸೃಷ್ಟಿಯ ಮಕ್ಕಳ ಕಥಾನಕ ಅಂತಕ್ಕಂಥದ್ದು ಇದು ಭಾಳ ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಧನ್ಯವಾದಗಳು ಸರ್. ಸರ್, ಜನಪದರ ನಡುವೆ ಉಳಿದು ಬಂದಿರುವ ಬೇಟೆ ಒಂದು ಅವಿಭಾಜ್ಯ ಅಂಗ ಎಂದು ಈ ಕೃತಿ ಹೇಗೆ ನಿರೂಪಿಸುತ್ತದೆ? ಮತ್ತೆ ಬುಡಕಟ್ಟಿನ ಬೇಟೆಗೂ ಜನಪದರ ಬೇಟೆ ನಡುವಿನ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡ್ಬೋದಾ ಸರ್? ಖಂಡಿತ. ಯಾಕೆಂದರೆ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಾನು ಒಂದು ದೇವಗಾನಿಕೆ ಸಂಬಂಧಪಟ್ಟಂಥ ಒಂದು ಹಾಡನ್ನು ಹೇಳೋದ್ರ ಮುಖಾಂತರ ನಿನಗೆ ವಿವರಣೆ ಕೊಡ್ತೀನಿ ಅಂತ ಅಂದ್ಕೊಂತೀನಿ. ಉತ್ತಾದ ಕೋವ್ಯಾಗ ಹುಟ್ಟ್ಯಾರೇಳ ಮಂದಿ, ಉತ್ತಾದ ಕೋವ್ಯಾಗ ಹುಟ್ಟಾರೇಳ ಮಂದಿ, ಹುಟ್ಟಿದೇಳ ದಿವಸಕ್ಕೆ ಶಿವಪೂಜೆ, ಹುಟ್ಟಿದೇಳ ದಿವಸಕ್ಕೆ ಶಿವಪೂಜೆ ಬೊಮ್ಮೈಲಿಂಗ, ಬಿತ್ತಿ ಬೆಳೆಯಯ್ಯ ಬಿಣಿ ಕಣಗಾಲ, ಬಿತ್ತಿ ಬೆಳೆಯಯ್ಯ ಬಿಳಿ ಕಣಗಾಲ, ಕಟ್ಟೆ ಏರಿಯಾಗೆ ಓರಾಡೇಳ ಮಂದಿ, ಕಟ್ಟೆ ಏರಿಯಾಗೆ ಓರಾಡಾಳ ಮಂದಿ, ಉಡಿದೇಳ ದಿವಸಕ್ಕೆ ಶಿವಪೂಜೆ, ಉಡಿದೇಳ ದಿವಸಕ್ಕೆ ಶಿವಪೂಜೆ ಬೊಮ್ಮೈಲಿಂಗ, ಬೆಟ್ಟದ ಕಾವಲ್ಲಿ ಬಟ್ಟಾಲು ಬಾಳ ಚೆಲುವೆ, ಬಟ್ಟಲಿ ಹಿಡಿವಾಳು ಬಲಗೈಲಿ, ಬಟ್ಟಾಲಿಡಿವಳು ಬಲಗೈಲಿ ಬಿಟ್ಟೋ, ಬೆಟ್ಟದೋಳೆಂದು ನೆಲೆಗೊಂಡು, ಬೆಟ್ಟದಳೆಂದು ನೆಲೆಗೊಂಡು, ಬರಕಾದ ಬೆಟ್ಟದಾಗೆ ಬೆರಕೆ ಸೊಪ್ಪು ಕುಯ್ಯೋಳು, ಬರಕಾದ ಬೆಟ್ಟದಾಗೆ ಬೆರಕೆ ಸೊಪ್ಪು ಕುಯ್ಯೋಳು, ತಿರಕಾತಿ ಶಿವನ ಮಗಳಮ್ಮ, ಸಿರಕಾತಿ ಶಿವನ ಮಗಳಮ್ಮ, ಅವಳು ತಿರುಕ ಬ್ಯಾಡರಿಗೆ ಒಲಿದಾಳು, ತಿರುಕ ಬ್ಯಾಡರಿಗೆ ಒಲಿದಾಳು, ತಿರುಕ ಬ್ಯಾಡರಿಗೆ ಒಲಿದಾಳು. ಇದು ಒಂದು ಸಾಂದರ್ಭಿಕವಾದಂಥ ಗೀತೆ, ನಾನು ನೆನಪಿಸ್ತಾ ಹೋಗ್ತೀನಿ. ಬಹುಶಃ ಇಲ್ಲಿ ಬೇಡರು ಅನ್ನೋದು ಒಂದು ಬೇಟೆ, ಅವ್ರ ಕಸುಬೇ, ಅದು ಬೇಟೆ ಆಡ್ತಕ್ಕಂಥದ್ದೇ ಅವ್ರ ಮೂಲ ಕಸುಬಾಗಿತ್ತು. ಇಲ್ಲಿ ದೇವಗಾನಿಕೆಯರು ಮಾಯಕಾರ್ತನವನ್ನು
ತಾಳ್ತಾರೆ, 101 ನವಲಾಗಿ ಕೂಗ್ತಾರೆ, ನವಲಿಗಳ ರೂಪಗಳನ್ನು ತಾಳ್ತಾರೆ. 101 ನವಲಾಗಿ ಅವರು ಕೂಗಿದಾಗ ಅಲ್ಲಿ ಒಬ್ಬ ಕುಂಟಸೆನ್ನಿಗ ಅಂತಕ್ಕಂಥವ್ನು ಬ್ಯಾಡ್ರ ಹುಡುಗ, ಅವ್ನು ಬೇಟೆ ಆಡ್ತಕ್ಕಂಥದ್ದೇ ಮೂಲಕಸ್ಪು. ಹೆಂಡ್ತಿಗೆ ಹೇಳ್ತಾನೆ, ಲೇ ಇವತ್ತು ನಮ್ಮೂರಿಗೆ ಭಾಳ ನವಲುಗಳು ಬಂದ್ಬಿಟ್ಟವೆ, ಏನಾದರೂ ಮಾಡಿ ಯಾವುದಾದ್ರೂ ಬೇಟೆ ಹೊಡ್ಕೊಬತ್ತೀನಿ, ನೀನು ಖಾರ ಸಾಂಬಾರು ಹಾಕ್ಕೊಂಡಿರು, ಬೇಟೆ ಆಡಬೇಕು. ಕಸ್ಬು ಅವನಿಗೆ ರುಚಿ, ಅಭಿರುಚಿಗಳು ಇಂಪಾರ್ಟೆಂಟು. ಯಾಕೆಂದರೆ ಅವನು ಹೆಂಡ್ತಿಗೆ ಹೇಳೋದಿದೆಯಲ್ಲ, ನಾನಿವತ್ತು 101 ನವಲು ಬೇಟೆ ಆಡ್ತೀನಿ, ಬೇಟೆಯಲ್ಲಿ ಹೊಡ್ಕೊಂಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ಓಡ್ತಾನೆ. ಈ ನವಲುಗಳು, ಈ ಬೇಟೆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಆಹಾರ ಪದ್ಧತಿಯನ್ನು ಹೇಳೋದಾದರೂ ಕೂಡ ಅವು ಬಹಳ ಮುಖ್ಯವಾಗಿ ನಮಗೆ ಒಂದು ಹೊಸ ವಿಶೇಷವಾದಂಥ ಅನುಭವಗಳನ್ನು ಬೇಟೆ ಆಡಿದರಿಗೆ ಮಾತ್ರ ಸಿಗ್ತಾ ಹೋಗುತ್ತೆ. ಅದು ಭಾಳ ಮುಖ್ಯ. ನನಗೆ ನೆನಪಿದೆ ಅದು. ಬೇಟೆ ಆಡೋದಿದೆಯಲ್ಲ, ಬೇಟೆನೇ ಕುಂಟಸೆನ್ನಿಗನ ಮೂಲ ಕಸುಬು. ಅಲ್ಲಿ ನವಲನ್ನು ಬೇಟೆ ಆಡ್ತಾ ಹೋಗ್ತಾನೆ. ಈ ಸಿದ್ದರ ಬೆಟ್ಟದಿಂಟ ಇಲ್ಲಿ ಮಿಡಿಗೇಸಿ ಬೆಟ್ಟಕ್ಕೆ ಆರಿಬಿಡ್ತವೆ, ಸಿಕ್ಕದೆಲ್ಲ ಅವನಿಗೆ. ಅಯ್ಯೋ ಭಗವಂತ, ಇವನು ಬಲೆ ಹಾಕ್ಕೊಂಡಿದ್ದಾನೆ, ಎಲ್ಲ ಹಾಕ್ಕೊಂಡಿದ್ದಾನೆ, ಏನಾದರೂ ಮಾಡಿ ಇವತ್ತು ಹಿಡಿಲೇಬೇಕು, ಮನೆಗೆ ಹೇಳಿ ಬಂದ್ಬಿಟ್ಟವನೇ, ನಾನು ಬಡ್ಕೊಬತ್ತೀನಿ ನವಲುಗಳ್ನ ಅಂತ. ಅಲ್ಲಿಂಟ ಅವನು ಮಿಡಿಗೇಸಿ ಬೆಟ್ಟಕ್ಕೆ ಹೋಗ್ತಾನೆ. ಪಕ್ಕದಾಗ ಸ್ವಾರಗಿರಿ ಬೆಟ್ಟ ಅಂತ ಐತಿ, ಅಲ್ಲಿಗೆ ಆರ್ತವೆ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿಂಟ ರತ್ನಗಿರಿ ಬೆಟ್ಟಕ್ಕೆ ಆರ್ತವೆ, ರತ್ನಗಿರಿ ಬೆಟ್ಟಕ್ಕೂ ಹೋಗ್ತಾನೆ. ರತ್ನಗಿರಿ ಬೆಟ್ಟದಲ್ಲೂ ಕೂಡ ಅವು ಸಿಗಲ್ಲ. ಅಲ್ಲಿಂಟ ಸೀದಾ ಬುರ್ರಂತ ಆರಿಬಿಟ್ಟು ಸಿದ್ಧಗಿರಿ ಬೆಟ್ಟಕ್ಕೆ ವಾಪಸ್ ಬಂದುಬಿಡ್ತಾವೆ ನವಲು. ಆ ನವಲು ಬಂದಾಗ ಅವನಿಗೆ ಅನ್ನಿಸ್ತಾ, ಅವನು ಹಿಂದೆಲೇ ಓಡ್ಬರ್ತಾನೆ, ಇವೇನೋ ನನಗೆ ಕೈ ಕೊಡ್ತಾವಲ್ಲ ಇವೆ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಮತ್ತೆ ಸಿದ್ಧರ ಬೆಟ್ಟದ ಒಂದು ಓದುಗವಿ ಹತ್ರ ಅವನು ನಿಂತಿರ್ತಾನೆ. ಆಗ ಇವರು ಅಲ್ಲಿ ಬೇರೆ ವೇಷ ತಾಳ್ಕೊಂಡು, ಗೊಲ್ಲರ ಹುಡುಗಿಯರ ವೇಷ ತಾಳ್ಕೊಂಡು ಮೊಸರು ಗಡಿಗೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಮೇಲಕ್ಕೆ ಕತ್ತಕ್ಕಂಥ ಕೆಲಸ ಮಾಡ್ತಿರ್ತಾರೆ. ನೋಡಿ, ಅದೆಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲ ಕಾಲದಲ್ಲೂ ಒಂದೊಂಥರ ಒಂದು ಮಾಯಾವಿತನವನ್ನು ಮಾಡ್ತಾ ಹೋಗ್ತಾರೆ ದೇವಗಾನಿಕೆಯರು. ಯಾರಿಗೂ ಸಿಗ್ತಿರ್ಲಿಲ್ಲ ಮಾಯಾವಿತನ. ಭಾಳ ಚೆನ್ನಾಗಿದೆ ಅದು. ಆ ಪ್ರಸಂಗ ಇದೆಯಲ್ಲ, ಗೊಲ್ಲಗಡ್ತಿಯರಾಗಿ ನಡ್ಕೊಂಡಿದ್ದೆ ನೋಡಿ, ಇಷ್ಟು ವಿಶೇಷ. ಮೊಸರು ಗಡಿಗೆಯನ್ನು ಹೊತ್ಕೊಂಡು ಅವರು ಸಂಪೂರ್ಣವಾಗಿ ಅವಲ್ಲಿಂಟ ಬೆಟ್ಟ ಹತ್ತಾ ಇರ್ತಾರೆ. ಈ ಕುಂಟಸೆನ್ನಿಗ ನೋಡ್ತಾನೆ, ಎಲೆ ಇವ್ರು ಯಾರೋ ತುಂಬ ಮಾಯಕಾತ್ಯಾರ ಇವ್ರನ್ನೇನಾನ ಮಾಡಿ ನಾನು ಸಿದ್ದಪ್ಪಗೆ ಹಿಡ್ಕೊಟ್ಟು ಬಿಡಬೇಕು. ಸಿದ್ದಪ್ಪ ಭಾಳ ಮುಖ್ಯವಾಗಿ ಅಲ್ಲಿ ತಪಸ್ಸಿಗೆ ಕುಂತಿದ್ದಾನೆ, ಶಿವನನ್ನು ನೋಲಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಅವನು ನನಗೆ ಹೇಳಿದ್ದಾನೆ, ಏನಾನ ಮಾಡಿ 25 ಪೈಸೆ ಇಸ್ಕೊಂಡು ಇನ್ನು ಒಳಗೆ ಬಿಡಬೇಕು ಅಂತ. 25 ಪೈಸೆ ಕೊಟ್ಟರೆ ಮಾತ್ರ ಒಳಗೆ ಬಿಡ್ತೀನಿ, ಬಿಡಲ್ಲ. ಅವ್ರು ಹೇಳ್ತಾರೆ, ಕೆರೆ ನೀರು ಕುಡಿಯೋಕ್ಕೆ ದೊಣನಾಯಕನಪ್ಪನೇನೇನೋ ನಿಮಗೆ, ಲೇ ಬಿಡೋ, ನಾವು ಓದ್ತೀವಿ. ಇಲ್ಲ 25 ಪೈಸೆ ಕೊಟ್ಟರೆ, 4 ಆಣೆ ಕೊಟ್ಟರೆ ನಿಮ್ಮನ್ನು ಬಿಡೋದು ಅಂತಾನೆ. 4 ಆಣೆ ಕೊಡೋಕ್ಕೆ ಇಲ್ವಲ್ಲ ನಮ್ಮ ಹತ್ರ, ಮೊಸರು ಮಾರ್ಕೆ ಬರ್ತೀವಿ, ಈಗ ಹೋಗಿ ಮೊಸರು ಮಾರ್ಕೆ ಬಂದಾಗ ನೀವು 4 ಆಣೆ ಕೊಡ್ತೀವಿ. ಇಲ್ಲ ಸಿದ್ದಪ್ಪ ಹೇಳವನು, ನನಗೆ ಈಗ ಕೊಟ್ಟರೆ ಬಿಡೋದು ಅಂತಾನೆ ಕುಂಟಸೆನ್ನಿಗ. ಅವನಿಗೆ ಗೊತ್ತಾಗುತ್ತೆ, ಇವರು ಮಾಯಕಾತಿಯರು, ಇವತ್ತು ಮಾಯಕಾರತನವನ್ನು ವ್ಯಕ್ತಪಡಿಸಿ ನನಗೆ ಮೋಸ ಮಾಡ್ಯವ್ರು ಇವರು. ಅಲ್ಲಿ ನವಲಾಗಿ ಕಾಡಿರು, ಇಲ್ಲಿ ಗೊಲ್ಮುಂಡ್ಯರಾಗಿ ಕಾಣ್ತಾವ್ರೆ, ಗೊಲ್ಗಡ್ತಿಯರಾಗಿ ಕಾಣ್ತಾವ್ರೆ, ಹುಡುಗಿಯರಾಗಿ ಕಾಣ್ತಾವ್ರೆ. ಇವ್ರು ನಾನೇನು ಮಾಡಿ ಬಿಡಬಾರ್ದು ಅನ್ನುವ ಆಲೋಚನೆಯನ್ನು ಆ ಕುಂಟಸೆನ್ನಿಗ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಕುಂಟಸೆನ್ನಿಗ ಬಹಳ ವಿಶೇಷವಾಗಿ ಅರ್ಥೈಸ್ಕೊಂತಕ್ಕಂಥ ವ್ಯಕ್ತಿತ್ವ. ಮತ್ತು ಅವನು ನೇರವಾಗಿ ಅವನಿಗೆ ಗೊತ್ತಾಯಿತು ಸ್ವಭಾವತಃ ಇವರೇನು ಎಷ್ಟು ಮಾಯಾವಿಗಳು ಅಂತ ಗೊತ್ತಾಯಿತು. ದೇವಗಾನಿಕೆಯರು ಮಾಯಾವಿಗಳು. ಆ ಮಾಯಾವಿತನವನ್ನು ನಾವು ಕಂಡ್ರು. ಆದರೆ ಅವ್ರು ನೇರವಾಗಿ ಅವರು ನವಲಾಕ್ಕೆ ಹೋಗಿ ನಾನು ಕಾಡಿಸಿರು, ಇದಕ್ಕೆ ಶಿಕ್ಷೆ ಕೊಡಬೇಕು, ಇಲ್ಲಿ ಒಳಗೆ ಬಿಡಬಾರ್ದು ಬೆಟ್ಟದೊಳಗೆ ಅನ್ನುವನ್ನು ತಡೆಯುತ್ತೇನೆ. ಅವರು ಅದಕ್ಕೆ 4 ಆಣೆ ಕೊಡಲ್ಲ, ನಾವು ಕಮಾಡಿಕೆ ಬರ್ತೀವಿ ಅಂತಾರೆ. ಅಲ್ಲಿಂಟ ಅವರು ಈ ಬೇಟೆ ಇದೆ ನೋಡಿ, ಈ ಬೇಟೆ ನಮ್ಮ ಸಂಶೋಧನಾರ್ಥಿಗೆ ಕೇಳಿದಂಥ ಪ್ರಶ್ನೆಯಲ್ಲಿ ಈ ಬೇಟೆನೇ ಒಂದು ಸವಾಲಾಗಿತ್ತು. ಅವನಿಗೆ ಬೇಟೆನೇ ಬದುಕಾಗಿತ್ತು. ರಾತ್ರಿಗೆ ಆಹಾರ ಹೆಂಡ್ತಿಗೆ ಹೇಳ್ಬೇಕಲ್ಲ, ಅವನು ಹೊಡ್ಕೊಂಡು ಹೋಗಿ ತಂದಿದ್ರೆ ಅವಳು ಪಾಪ ಬೈತಾಳೆ, ಬಲೆಲ್ಲ ಹೊತ್ಕೊಂಡು ಓಡೋದಲ್ಲ, ಎಲ್ಲಿ ಒಂದು ತಂದಿಲ್ಲ ಅಂತಾರೆ. ಆ ಕಾರಣಕ್ಕೋಸ್ಕರ ಅವರು ಬೇಟೆಯನ್ನು ಅವ್ರು ಬದುಕಾಗಿಸ್ಕೊಂಡಿರೋದ್ರಿಂದ ಒಬ್ಬ ನಿಜವಾದಂಥ ಕಸುಬಿರ್ತಕ್ಕಂಥವನಿಗೆ, ನಿಜವಾಗಿ ಅವನ ಬದುಕನ್ನು ನಿರ್ವಹಣೆ ಮಾಡ್ತಕ್ಕಂಥವನಿಗೆ ಅವತ್ತಿನ ಆಹಾರ ಪದ್ಧತಿ ಹುಟ್ಟಿಸ್ಕೋಬೇಕು. ಅದು ಯಾವುದೇ ಆಗಿರ್ಬೋದು. ಆಹಾರಕ್ಕೋಸ್ಕರ ಅವನು ಬೇಟೆ ಆಡ್ದ. ಇವರು ಆಹಾರಕ್ಕೂ ಇಷ್ಟೆಲ್ಲ ಬೇಟೆ ಆಡಿ ಅನುಭವ ಇರೋಂಥ ನನಗೆ ದಿಢೀರ್ನ ಗೊತ್ತಾಗಿದ್ದೇನೋ, ಇವರು ಮಾಯಾವಿಯರು, ನನ್ನ ಕಾಡಿರು, ಈ ಬೆಡ್ತಿಂಟು ಆ ಬೆಟ್ಕಾರಿ, ಆ ಬೆಡ್ತಿಂಟು ಆ ಬೆಟ್ಸ್ ಕಾಡಿಸಿರು. ಅಲ್ಲಿಂಟ ಮತ್ತೆ ಸಿದ್ಧಗಿರಿಗೆ ವಾಪಸ್ ಬಂದರು. ಇಲ್ಲಿ ನೋಡಿದ್ರೆ ಎಲ್ಲಿ ಹೋದ್ವು ಅಂತ ಸೌಗ ನೋಡ್ಕೊಂಬಂದರೆ ಅವನು ಇಲ್ಲಿ ಯಾರು ಸುಂದರ ಹುಡುಗಿಯರಾಗಿ ಹೋಗ್ತಾವ್ರೆ. ಓ, ಇವರು ಮಾಯಾವಿಯರೇ
ಇವ್ರಿಗೆ ಕಾಟ ನಾನು ಕೊಡಲೇಬೇಕು, ಇಲ್ಲಿ ತೀರಿಸ್ಕೋಬೇಕು, ನಾನು 4 ಆಣೆ ಅವರ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇದು ಚರ್ಚೆ ಭಾಳ ಕಥನಾತ್ಮಕವಾಗಿ ಭಾಳ ಇಂಟ್ರೆಸ್ಟಿಂಗಾಗಿ ಬೆಳವಣಿಗೆಯನ್ನು ಪಡಿತಾ ಹೋಗುತ್ತೆ ಇಡೀ ಕಾವ್ಯದುದ್ದಕ್ಕೂ. ಅದು ಚರ್ಚೆಯಲ್ಲಿ ಮತ್ತೆ ನಾನು ತತ್ತಾ ಹೋಗ್ತೀನಿ. ಅದು ನನಗೆ ಇದೊಂದು ಸೌಹಾರ್ದಯುತವಾಗಿರ್ತಕ್ಕಂಥ ಬೇಟೆ ನಮ್ಮೆಲ್ಲರ ಬದುಕಿನ ಆಹಾರದ ಅವಿಭಾಜ್ಯ ಅಂಗ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ ಸರ್. ಸರ್, ಈ ಕೃತಿ ಒಳಗಡೆ ಜುಂಜಪ್ಪನ ಪಾತ್ರ ಬರ್ತದೆ. ಮಹಾಕಾವ್ಯಗಳಲ್ಲಿ ಒಬ್ಬ ಕಾರಣಿಕ ಪುರುಷನಾಗಿರ್ತಕ್ಕಂಥ ಜುಂಜಪ್ಪ ಮತ್ತು ದೇವಗಾನಿಕೆಯರ ನಡುವಿನ ಸಂಬಂಧವನ್ನು ತಿಳಿಸ್ಕೊಡಿ ಸರ್ ದಯವಿಟ್ಟು. ನಮಗೆ ಮಹಾಕಾವ್ಯಗಳು ಅಂತಂದಾಗ ಜನಪದರು ಕೊಟ್ಟಿರ್ತಕ್ಕಂಥದ್ದೇ ಮಹಾಕಾವ್ಯ. ಜನಪದರೇ ಮಹಾಕಾವ್ಯ. ಇನ್ನು ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಮತ್ತೊಂದು ಮಹಾಕಾವ್ಯ. ಆ ದೃಷ್ಟಿಯಿಂದ ಅವ್ರು ಕೊಡ್ತಕ್ಕಂಥ ಎಲ್ಲ ಮಾತುಗಳಲ್ಲೂ ಮಹಾ ವಿಚಾರಗಳೇ ಇರ್ತವೆ. ಮಹಾ ಮಾತುಗಳನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಆಗ ಮಹಾಕಾವ್ಯಗಳಾಗಿರ್ತವೆ. ನಮಗೆ ನೆನಪಿರಬೇಕು, ಜುಂಜಪ್ಪನ ಕಾವ್ಯ ಕಥಾನಕ ನೋಡ್ತಾ ಹೋದಾಗ ನಾಯಕ ಜುಂಜಪ್ಪ ಅಂತ ನಾವು ಜುಂಜಪ್ಪನ ಕಾವ್ಯದಲ್ಲಿ ಅವನ ಕಾವ್ಯದ ನಾಯಕ ಜುಂಜಪ್ಪ. ಬಹುಶಃ ಈ ದೇವಗಾನಿಕೆಯರು ಭೂಲೋಕದಲ್ಲಿ ನೆಲೆಗೊಳ್ತಕ್ಕಂಥ ಸಂದರ್ಭದಲ್ಲಿ ಅಣ್ಣನಾಗಿ ಕಾಣಿಸಿಕೊಂಡು ಅವರಿಗೆ ಎದುರಾದಂಥ ತಾಳೆದುರ್ಗೆ ಸಂಹಾರ ಮಾಡಲು ಭೂತಪ್ಪ ಕೂಡ ಸಹಾಯ ಮಾಡ್ತಕ್ಕಂಥ ಮುಖಾಂತರ ವಿಶಿಷ್ಟತೆಯನ್ನು ಅಲ್ಲಿ ತೋರ್ತಕ್ಕಂಥದ್ದು ಬಹಳ ಮುಖ್ಯ. ಅಷ್ಟೇ ಅಲ್ಲ, ಆ ದೇವಗಾನಿಕೆಯರಿಗೆ ಹೇಳ್ತಾನೆ, ಒಳ್ಳಲ್ಲಿ ಕುಡ್ದಂಗೆ ಒಲೆ ಮೇಲೆ ಬೇಯಿಸ್ದಂಗೆ ಅಡುಗೆ ಮಾಡಿ ದೇವದಾನವ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವತೆಗಳಿಗೆ ನೀವು ಮೃಷ್ಟಾನ್ನವನ್ನು ಉಣಬಡಿಸ್ಬೇಕು ಅಂತ ದೇವಗಾನಿಕೆಯರಿಗೆ ಒಂದು ಮಾತನ್ನು ಕೇಳ್ತಾನೆ ಜುಂಜಪ್ಪ. ಆಗ ಅವ್ರು ಹೇಳ್ತಾರೆ, ದೇವಗಾನಿಕೆಯರು ಕೂಡ ಒಂದು ಷರತ್ತಾಗ್ತಾರೆ, ನೋಡಪ್ಪ ಒಳ್ಳಲ್ಲಿ ನಾವು ಇವತ್ತು ಎಷ್ಟಿದೆ ನೆನಪಿರಬೇಕು, ಒಲೆ ಮೇಲೆ ಬೇಯಿಸ್ದಂಗೆ ಅಡುಗೆ ಮಾಡೋಕ್ಕಾಗತ್ತ ಆಗಲ್ಲ, ಆದರೆ ಒಳ್ಳಲ್ಲಿ ಕುಡ್ತಂಗೆ ಮಾಡೋಕ್ಕಾಗತ್ತ ಆಗಲ್ಲ ಅಕ್ಕಿನ. ಆದರೂ ಇವರು ಆ ಷರತ್ತಿಗೆ ಒಪ್ತಾರೆ. ಆಗ ಜುಂಜಪ್ಪ ಅವರು ಒಂದು ಷರತ್ತಾಗ್ತಾರೆ. ಯಾವ ರೀತಿ? ಇಷ್ಟೆಲ್ಲ ದನ ಕಾಯ್ತಕ್ಕಂಥ ನಾಯಕ ಆಗಿರೋದಂಟ ನೀನು ಗೊಡ್ಡಸುವಿನ ಹಾಲು ತರಬೇಕು. ಗೊಡ್ಡಸು ಅಂದರೆ ಆ ಕರೆಯೋದೇ ಅಲ್ಲ, ಅದು ನಮ್ಮಲ್ಲಿ ಈ ಪದ ಇದೆ ನೋಡಿ, ಗೊಡ್ಡು ಹಸು ಅನ್ನೋದು ಅದು ಯಾವಾಗಲೂ ಕೂಡ ಹಾಲು ಕರೀದೇ ಇರತಕ್ಕಂಥದ್ದು ಅಂತಕ್ಕಂಥದ್ದು. ಹಾಗಾಗಿ ಗೊಡ್ಡಸಿನ ಹಾಲು ತರಬೇಕು ಆಗ ಮಾತ್ರ ನೀನು ಹೇಳ್ದಾಗೆ ಅಡುಗೆ ಮಾಡಿ ಕೊಡ್ತೀವಿ ಅಣ್ಣ ಅಂತಂದ್ಬಿಟ್ಟು ಜುಂಜಪ್ಪನಿಗೆ ಹೇಳ್ತಾರೆ ದೇವಗಾನಿಕೆಯರು. ಆಗ ಮೃಷ್ಟಾನ್ನ ಮಾಡಿಸಿ ಉಣಿಬಡಿಸ್ತಕ್ಕಂಥ ಮೇಲೆ ಈ ತಾಳೆದುರ್ಗಿ ಸಂಹಾರ ಆಗ್ತತೆ. ದೇವಗಾನಿಕೆಯರು ಭೂಲೋಕದಲ್ಲಿ ನೆಲೆಗೊಳ್ಳಲು ಕೂಡ ಸಹಾಯ ಆಗ್ತತೆ. ಹೀಗೆ ಇವರಿಬ್ಬರ ಸಂಬಂಧ ದೇವಗಾನಿಕೆ ಕೃತಿಯಲ್ಲಿ ತುಂಬ ವಿಸ್ತಾರವಾಗಿ ಆಗಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ನೋಡ್ತಾ ಹೋಗ್ಬೋದು. ಅದು ಕಾವ್ಯದುದ್ದಕ್ಕೂ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ದೇವಗಾನಿಕೆಯರಿಗೂ ಜುಂಜಪ್ಪನಿಗಿರ್ತಕ್ಕಂಥದ್ದು ಒಂದು ತಾಳೆದುರ್ಗಿಯ ಸಂಹಾರಕ್ಕೋಸ್ಕರ ಜೊತೆಗೂಡಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾವಲ್ಲಿ ಗಮನಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಸರ್, ಈಗ ಕೊರಟಗೆರೆ ಸುತ್ತಮುತ್ತ ಇರ್ತಕ್ಕಂಥ ಈ ಜನಪದ ಖಂಡಕಾವ್ಯ, ಜನಪದ ಕಥನ ಕಾವ್ಯ, ಇದು ಸಿದ್ದರ ಬೆಟ್ಟದ ನೆಲೆಗಳ ಜೊತೆಗೆ ಒಂದು ಸಹಸಂಬಂಧವನ್ನು ಹೊಂದಿದೆ ಅಂತೇಳಿ ಹೇಳಿದ್ರಿ. ಈಗ ಈ ಸಿದ್ದರ ಬೆಟ್ಟಕ್ಕೂ ಮತ್ತು ದೇವಗಾನಿಕೆಯರ ನೆಲೆಗಳಿಗೂ ಇರ್ತಕ್ಕಂಥ ಸಂಬಂಧ ಏನು ಸರ್? ಸಿದ್ದರ ನೆಲೆ, ಇವತ್ತು ನಾವು ಸಿದ್ದರಗಿರಿನ ಏನಂತ ಜನಪದರು ಪರಿಭಾವಿಸ್ತಾರೆ ಅಂತಕ್ಕಂಥದ್ದು ಗಮನಿಸ್ಬೋದು. ಅದು ಅನೇಕ ಔಷಧಿಗಳ ತಾಣ ಅಂತ ಕೇಳ್ತೀರಿ, ಔಷಧಿಗಳ ತಾಣ ಅಂತ ನಾವು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಕಾಗೆ ಸುಳಿಯದ ಬೆಟ್ಟ ಅಂತಲೂ ಕೂಡ ನಾವು ಇವತ್ತು ಕಾಗೆಗಳು ಸುಳಿಯಲ್ಲ ಅಲ್ಲಿ, ಆ ಥರ ಒಂದು ಬೆಟ್ಟ. ಮತ್ತು ಅಂಜನಾದ್ರಿ ಪರ್ವತವನ್ನು ಹೊತ್ಕೊಂಬರ್ಬೇಕಾದಾಗ ಅಲ್ಲಿಂಟ ಅನೇಕ ಗಿಡಮೂಲಿಕೆಗಳು ಅಲ್ಲಿ ಬಿದ್ದವೆ, ಆಂಜನೇಯ ಹೋಗಬೇಕಾದಾಗ ಅನ್ನೋ ನಂಬಿಕೆಯೂ ಕೂಡ ಇವತ್ತಲ್ಲಿದೆ. ಕಥನಾತ್ಮಕವಾಗಿ ನೋಡ್ತಾ ಹೋದಾಗ ನಮ್ಮ ದೇವಗಾನಿಕೆ ಒಳಗಡೆ ಸಿದ್ದಪ್ಪ ಶಿವನಿಗೋಸ್ಕರ ಬೇಡದಂಥ ಒಂದು ಒಲಿಸ್ಕೊಬೇಕಾದಾಗ ಧ್ಯಾನ ಮಾಡಿದಂಥ ಒಂದು ಸ್ಥಳ ಸಿದ್ದರಗಿರಿ. ಇವತ್ತು ಕೂಡ ಅನೇಕ ಸಿದ್ಧರು ತತ್ವಪದಕಾರರಲ್ಲಿ ಉಳ್ಕೊಂಡಿದ್ದಾರೆ. ಶಿವನ ತತ್ವಪದಗಳನ್ನು ಆಡ್ಕೊಂಡು ಆ ತತ್ವಪದಗಳ ಮುಖೇನ ಬದುಕುಗಳನ್ನು ನೋಡ್ಕೊಂಡು ಇವತ್ತು ಶಿವನ ಆರಾಧಕರಾಗಿ ಬದುಕಿರ್ತಕ್ಕಂಥದ್ದು ನಾವು ಅಲ್ಲಿ ಗಮನಿಸ್ಬೋದು. ಈ ಸಿದ್ದಪ್ಪನ ಮಹಿಮೆ ಈಶ್ವರನ ಹೋಲಿಸ್ಕೊಂಡಿರ್ತಕ್ಕಂಥ ಸಮಾನ ರೂಪಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಶ್ವರನ ನೆಲೆನೇ ಅದು, ಸಿದ್ದಪ್ಪ ಅನ್ನೋದೇ ಈಶ್ವರನ ನೆಲೆ. ಹಾಗಾಗಿ ಅದು ಸಂಬಂಧ ಇದೆ ನೋಡಿ, ದೇವಗಾನಿಕೆಯರ ಸಂಬಂಧ ಅನ್ನೋದು. ದೇವಗಾನಿಕೆಯರ ಹುಟ್ಟು ಮತ್ತು ಬಾಲ್ಯಗಳನ್ನು ಕಳೆದಿದೆಯಲ್ಲ, ಅವಳು ಹೇಗೆ ಹುಟ್ಟಲಿ, ಅವಳು ಭೂಲೋಕದಲ್ಲಿ ಹುಟ್ಟಿದ್ರು ಕೂಡ ನರಲೋಕಕ್ಕೆ ಬಂದು ಆಟವಾಡಿದ್ದು, ನಲಿದಿದ್ದು, ಹಲವಾರು ಅವತಾರಗಳನ್ನು ಎತ್ತಿದ್ದು, ಎಲ್ಲ ಅಲ್ಲಿ ಕಲ್ತಿದ್ದು, ಎಲ್ಲವೂ ಎಲ್ಲಿ ಪರಿಸರ ಸಿದ್ಧಗಿರಿ. ಆ ಸಿದ್ಧಗಿರಿ ಇದೆಯಲ್ಲ, ಆ ಸಿದ್ಧಗಿರಿ ಒಳಗಡೆ ಇವ್ರ ಬದುಕುಗಳನ್ನು ಹೆಚ್ಚು ಬಾಲ್ಯದ ಅನೇಕ
ವಿಚಾರಗಳನ್ನು, ಮಾಯಕಾತನವನ್ನು, ಚೇಷ್ಟೆಗಳನ್ನು ಇವೆಲ್ಲವೂ ಮಾಡ್ತಾ ಬಂದರು. ಅದಕ್ಕೋಸ್ಕರ ಸಿದ್ಧಗಿರಿಯ ಪ್ರಾದೇಶಿಕತೆ ಇದೆಯಲ್ಲ, ಅದಕ್ಕೊಂದು ತುಂಬ ಮೌಲ್ಯವತ್ತಾದ ನಂಬಿಕೆ ಇವತ್ತು ಕೂಡ ಇದೆ. ಮತ್ತು ಅಷ್ಟೇ ಅಲ್ಲ, ಇಡೀ ಈ ದೇವಗಾನಿಕೆಯರು ಸ್ಥಾಪನೆ ಮಾಡಿ ಇವತ್ತು ಉಳ್ಕೊಂಡಿದ್ದಾರಲ್ಲ ದೇವತೆಗಳಾಗಿ, ಸಿದ್ಧಗಿರಿ ಆಜುಬಾಜಿನ ಸುಮಾರಿನಲ್ಲಿ ಇವತ್ತು ದೇವಸ್ಥಾನಗಳಿದ್ದಾವೆ. ಅವು ಆ ದೇವಸ್ಥಾನಗಳು ಇವತ್ತು ಅಲ್ಲೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ದೊಡ್ಡಮ್ಮನ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ ಇವತ್ತಿಗೂ ಅದಿದೆ. ಮೊದಲ ದೇವಗಾನಿಕೆಯರ ಮೊದಲವಳು. ಬಹುಶಃ ಅದು ನಾವು ನೋಡ್ತಾ ಹೋದಾಗ ಈ ಸಿದ್ಧಗಿರಿಗೂ ದೇವಗಾನಿಕೆಯರಿಗೂ ಅವಿನಾಭಾವ ಸಂಬಂಧ. ಶಿವನು ತಂದೆ ನಾಟ್ಯವಾಡಿ ಡಮರುಗಗಳನ್ನು ಕೈಗೆ ಕೊಟ್ಟು ಕುಣಿಸಿದಂಥ ಜಾಗ ಅಲ್ಲಿ. ಅದರ ಸೌಖ್ಯತೆ ಇದೆ. ಆ ದೇವಗಾನಿಕೆಯರಿಗೆ ಕೆಲವೊಂದು ಸೌಖ್ಯತೆ ಇತ್ತು. ಇದು ನನ್ನ ತಂದೆಯವರು ನಮಗೆ ಇಲ್ಲಿ ಬಾಲ್ಯವನ್ನು ಕಲಿಸ್ಕೊಟ್ಟಂಥ ದಿನ. ಬಾಲ್ಯದಿಂದ ಹೇಳಿ ಹೋದ್ಲಲ್ಲ, ಹೇಳಿ ಶಿವ ಅಲ್ಲಿಂಟ ಹೋಗ್ತಾನಲ್ಲ, ಶಿವ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ, ಡಮರುಗನು ಕೊಟ್ಟ, ಕಷ್ಟ ಬಂದಾಗ ನನ್ನ ಕರೀರಿ ಅಂದ. ಮತ್ತು ಅಷ್ಟೇ ಆಗಲಿಲ್ಲ, ಸಿದ್ದಪ್ಪನ ಜೊತೆ ಪಗಡೆ ಆಟನೂ ಕೂಡ ಅಲ್ಲಿ ಬರುತ್ತೆ ಮುಂದೆ. ಪಗಡೆ ಆಡ್ತಾರೆ. ಪಗಡೆಯಲ್ಲಿ ಗೆದ್ದಿದ್ದು ಯಾರು ಅಲ್ಲಿ, ಅದು ನೆನಪಿಸ್ಕೋಬೇಕು ನಮಗೆ. ಅಲ್ಲಿ ಗೆದ್ದಿದ್ದ ದಿನಗಳಿದ್ದಾವೆ ನೋಡಿ, ಅವಳು ಅದರಿಂಟ ಪಗಡೆ ಇಂಟ ಗೆದ್ಕಂತಾರೆ. ಡಮರುಗ ಗೆದ್ದು ಬಿಡ್ತಾರೆ ಸಿದ್ದಪ್ಪನಿಂಟ. ಇವತ್ತು ಡಮರುಗನು ದೇವಗಾನಿಕೆರೆ ಅದು ಅರೆ ರೂಪದಲ್ಲಿ ಇವತ್ತು ಬಳಕೆಯಲ್ಲಿದೆ. ಅರೆ ಕಡ್ಡಾಯ. ದೇವರುಗಳಿಗೆ ಇವತ್ತು ಎಲ್ಲ ಈ ಸ್ತ್ರೀ ದೇವತೆಗಳಾಗಿ ಹೇಗೆ ನೆಲೆಗೊಂಡಿದ್ದಾರೆ ಅವೆಲ್ಲರಿಗೂ ಅರೆ ಬಡಿತಕ್ಕಂಥದ್ದು. ಅದೊಂದು ಶಿವನ ಡಮರುಗದ ಸಂಕೇತವಾಗಿ ಬಳಸ್ತಕ್ಕಂಥದ್ದು. ಮತ್ತು ಇವತ್ತು ಕೂಡ ಅದು ಪಟ್ಟದರೆಯ ಒಂದು ದೇವಸ್ಥಾನದ ಅವರು ಒಂದು ಭಾಗವಾಗಿ ಇವತ್ತು ಉಳಿಸ್ಕೊಂಡಿದ್ದಾರೆ. ಅದು ನೋಡ್ಬೋದು. ಅದು ಪಟ್ಟದರೆ ಜಾಗ ಇವತ್ತು ಅಲ್ಲಿ ಇತ್ತಲ್ಲ, ಅದು ಸಹಜವಾಗಿರ್ತಕ್ಕಂಥದ್ದು. ಈ ನೆಲೆಯಲ್ಲಿ ಆ ಒಂದು ಪ್ರದೇಶ ನಮಗೆ ಇವತ್ತು ಕೂಡ ತುಂಬ ಒಂದು ಭಕ್ತಿಪೂರ್ವಕವಾದಂಥ ಜನರ ಮಧ್ಯೆ ಉಳ್ಕೊಂಡಿರ್ತಕ್ಕಂಥ ಸಿದ್ಧಗಿರಿ ಸರ್. ಇಲ್ಲಿ ಅನೇಕ ಜನಪದರ ನಂಬಿಕೆಗಳಿದ್ದಾವೆ, ಆಚರಣೆಗಳಿದ್ದಾವೆ. ಮತ್ತು ಅದ್ರ ನಡುವೆ ನಮ್ಮ ಬದುಕುಗಳು ಅವ್ರು ನೋಡಿದಾಗೆಲ್ಲ ಎಲ್ಲರೂ ಕೂಡ ತತ್ವಪದಗಳನ್ನ ಕೇಳಿದಾಗ, ಅವ್ರು ನೋಡಿದಾಗ ಭಾವನಾತ್ಮಕವಾದ ಒಂದು ಸಂಬಂಧವನ್ನು ಅಲ್ಲಿ ಇದೆ ಅಂತಕ್ಕಂಥ ನಂಬಿಕೆಯನ್ನು ಕಟ್ಟಿಕೊಡ್ತಕ್ಕಂಥ ಜಾಗ ಆಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಸರ್, ಯಾವುದೇ ಕೃತಿಯಾದರೂ ಆ ಕೃತಿಯಲ್ಲಿ ಬಳಕೆಯಾಗಿರುವಂಥ ಭಾಷೆ ಬಹಳ ಮುಖ್ಯವಾದದ್ದು. ಹಾಗೆಯೇ ದೇವಗಾನಿಕೆ ಕೃತಿಯಲ್ಲಿ ಬಳಸಿದಂತಹ ಭಾಷೆ, ಅದರಲ್ಲಿ ಬಳಕೆಯಾಗಿರತಕ್ಕಂಥ ದೇಶಿ ನೆಲೆಗಳನ್ನು ಹೇಗೆ ಒಳಗೊಂಡಿದೆ ಅನ್ನುವಂಥದ್ದನ್ನು ಉದಾಹರಣೆ ಕೊಟ್ಟು ವಿವರಿಸಿದರೆ ಕೇಳುಗರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ಮೇಡಮ್, ಒಂದು ಪ್ರಶ್ನೆಗೆ ಭಾಳ ಧ್ವನಿ ಇದೆ. ಮತ್ತು ಎರಡನೇದು, ಮೇಡಮ್ ಅವರು ಕೇಳೋದ್ರಲ್ಲಿ ನಮ್ಮ ಜನಪದರ ಭಾಷೆನ ಮೌಲ್ಯಯುತವಾಗಿ ಅವ್ರು ಹಾಗೆ ಆಡ್ತಿದ್ದು ಅಂತ ಅರ್ಥೈಸ್ಕೋಬೇಕಾಗಿರೋದು. ಅವರೆಲ್ಲೂ ಕೂಡ ಬಾಡಿಗೆ ಮಾತುಗಳನ್ನ ಆಡಿರಲಿಲ್ಲ, ಬಾಡಿಗೆ ಧ್ವನಿಗಳನ್ನ ಬಳಸಿಲ್ಲ. ತನಗೆ ಹೇಗೆ ಅನಿಸಿದ್ದು ಹಾಗೇ ಬಳಸ್ಕೊಂಡು ಹೋದಂಥವ್ರು. ಅವ್ರ ನೈಜತೆ ಇದೆ ಅವರಲ್ಲಿ. ಉದಾಹರಣೆಗೆ ದೇವಗಾನಿಕೆಯರು ಪಟ್ಟೆಮಂಚದ ಮೇಲೆ ಸೃಷ್ಟಿಯಾದರು. ಪಟ್ಟೆಮಂಚ ಅಂದರೆ ಸೃಷ್ಟಿಯಾದರು ಅಂತ. ಈ ಪಟ್ಟೆಮಂಚ ಅಂದರೆ 7 ಎಡೆಯ ಸರ್ಪ. 7 ಎಡೆಯ ಸರ್ಪ. ಆ 7 ಎಡೆಯ ಸರ್ಪದವನ್ನು ಮಂಚವನ್ನಾಗಿ ಮಾಡಿಕೊಂಡು ಅದನ್ನು ಸಂಕೇತವಾಗಿ ಪರಿಕಲ್ಪಿಸಿಕೊಂಡಿರ್ತಕ್ಕಂಥ ಈ ಸೃಷ್ಟಿ ಇದೆಯಲ್ಲ, ದೇವಗಾನಿಕೆಯರ ಬೆಳವಣಿಗೆಗೆ ಕಾರಣ ಆಗ್ತಾ ಹೋಗುತ್ತೆ. 7 ಎಡೆಯ ಸರ್ಪ, ಅದೇ ಪಟ್ಟೆಮಂಚ. ಅದ್ರ ಮೇಲೆ ಮಲಗ್ತಿದ್ರು, ಅದ್ರ ಮೇಲೆ ಸೃಷ್ಟಿಯಾದರು. ಶಿವ ಸೃಷ್ಟಿ ಮಾಡಿದ್ರು. ಇಲ್ಲಿ ಪಾರ್ವತಿ ಮಕ್ಕಳನ್ನು ಎರಡನೇ ಕೇವಲ ಸೃಷ್ಟಿ ಬ್ರಹ್ಮಾತ್ಮನಿಗೆ ಒಳಪಡಿಸ್ತಾ ಹೋಗ್ತಾರೆ. ಅವಳು ಮಕ್ಕಳನ್ನೇ ಎತ್ತಿಲ್ಲ, ಸೃಷ್ಟಿಗೆ ಒಳಪಟ್ಟಂಥವ್ರು. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ಭೋಗದ ಮಕ್ಕಳಾಗಿ ಇವರು ಹುಟ್ಟೋದಿಲ್ಲ. ದೇವಗಾನಿಕೆಯರು ಕಾಮಭೋಗದ ಮಕ್ಕಳಲ್ಲ. ಅಷ್ಟೇ ಅಲ್ಲ, ಇವರು ಶಿಷ್ಟ ನೆಲೆಯಲ್ಲಿ ಸ್ತ್ರೀ ದೇವತೆಗಳಾಗಿ ಭೂಲೋಕದಲ್ಲಿ ನೆಲೆಗೊಳ್ಳೋದು ಶಿವನ ಅನುಗ್ರಹದಂತೆ ಅವತಾರ ಎತ್ತಾ ಹೋಗ್ತಾರೆ ಅಂತಕ್ಕಂಥದ್ದು ನೋಡಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸರ್. ಅದು ಅಷ್ಟೇ ಅಲ್ಲ, ಇಲ್ಲಿ ಬರ್ತಕ್ಕಂಥ 7 ಜನ, ಈ ದೊಡ್ಡಮ್ಮ, ಸಂಕಾಪುರದಮ್ಮ, ಗೊಲ್ಲಳ್ಳಮ್ಮ, ಚನ್ನಪಟ್ಟಣದಮ್ಮ, ನೇಗಳಾಲದಮ್ಮ, ಪೂಜಾರಳಮ್ಮ, ಮೂಗನಳ್ಳಮ್ಮ, ಇವರೆಲ್ಲ 7 ಜನ ದೊಡ್ಡಮ್ಮನ ಸಹೋದರಿಯರೇ. ಇವರೆಲ್ಲರೂ ಸಹೋದರಿಯರೇ, ಅಕ್ಕಂಗೆರೆ. ಹಾಗಾಗಿ ಈ ಸ್ತ್ರೀ ಮಾತೃಕೆಯರು ಸಿದ್ಧರ ನಾಡಿನಲ್ಲಿ ಜನ್ಮ ಎತ್ತಿದ್ರು ಅಂತ ನಂಬಿಕೆ ಇವತ್ತು ಇದೆ. ಯಾಕೆಂದರೆ ಸಿದ್ಧರ ಬೆಟ್ಟನೇ ಒಂದು ವಿಶೇಷವಾಗಿ ಅವರು ಹುಟ್ಟಿ ಬೆಳೆದು ನಲ್ದಂಥ ಜಾಗ. ಅದು ಪಟ್ಟೆಮಂಚದ ಮೇಲೆ ಬೆಳೆದಿರೋದ್ರಿಂದ, ಪಟ್ಟೆಮಂಚದ ಮೇಲೆ ಹುಟ್ಟಿರೋದ್ರಿಂದ, ಪಟ್ಟೆಮಂಚದ ನಡುವೆ ಇರತಕ್ಕಂಥ ಒಂದಷ್ಟು ಭಾಷೆಗಳಿದ್ದಾವೆ ನೋಡಿ. ಆ ಭಾಷೆನೂ ಕೂಡ ತುಂಬ ಒಂದಷ್ಟು ಜನಮನಸ್ಸಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಇದರಾಚೆಗೆ ಅನೇಕ ಭಾಷೆಗಳು ಬಳಕೆ ಇದೆ. ನ್ಯಾಸ್ ಬೇಡ, ನೌಲು, ಆಮೇಲೆ ಈ ಸೋಪಡಿ ಹಾಕೋದು ಅನ್ನೋದು ಐತೆ ನೋಡಿ. ಈ ಬೇಟೆಗೆ ಹೋಗ್ಬೇಕಾದ್ರೆ ಈ ಗಿಡಗಳನ್ನ ತಟ್ತಾರೆ ಕಡ್ಡಿಯಲ್ಲಿ, ಇದರೊಳಗಡೆ ಏನಾಗಿರುತ್ತೆ ಅನ್ನೋದಕ್ಕೆ.
ಆವಾಗ ತಟ್ತಕ್ಕಂಥ ಕೆಲಸಕ್ಕೆ ಸೋಪಡಿ ಹಾಕೋದು ಅಂತ ಕರೀತಾರೆ. ಅದನ್ನು ಸೋಪಡಿ ಹಾಕ್ತಾರೆ. ಇನ್ನು ಕುಂಟಶನಿಗೆ ನೌಲುಗಳು ನೋಡ್ಸ್ಕೊಂಡು ಹೋಗ್ಬೇಕಾದಾಗ ಬಲೆಯನ್ನು ಎಲ್ಲ ಗಿಡಗಳನ್ನ ತಟ್ಕೊಂಡು ಹೋಗ್ತಿರ್ತಾನೆ ತನ್ನ ಕಡ್ಡಿಯಲ್ಲಿ. ಇದು ಬೇಟೆಯಾಡೋದ್ರಿಗೆ ಮಾತ್ರ ಇದರ ಅರಿವಿದೆ. ಇದು ಸೋಪಟಿ ಅಷ್ಟೇ ಅಲ್ಲ, ಅದರಾಚೆಗೂ ಕೂಡ ಇಂಥ ಭಾಷೆಗಳು ಬಳಕೆ ಇದೆ. ಸ್ವಾರಗಿರಿ ಬೆಟ್ಟ, ಆಮೇಲೆ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನೋಡಿ ಇಲ್ಲಿ ಗೊಲ್ಲಗಡಗ, ನಡುಕಟ್ಟು, ಅದು ಚಿನ್ನದ ನಡುಕಟ್ಟು. ಅವ್ರು ಹೆಂಗಿದ್ರು ಈ ದೇವಗಾನಿಕೆಯರು ಗೊಲ್ಲಗಡತಿಯರಾಗಿ ಹೋದರು. ಮಲ್ಲಿಗೆ ಮುಡಿದವ್ರೆ, ಚಿನ್ನದ ನಡುಕಟ್ಟು ಹಾಕ್ಕೊಂಡವ್ರೆ, ಹಣೆ ಕುಂಕುಮ ಇಟ್ಟವ್ರೆ, ಕೈ ಗೊಲ್ಲಗಡವ ಹಾಕ್ಯವ್ರೆ, ಮೂಗ್ತಿ ಇಟ್ಟವ್ರೆ, ತಲೆಗೆ ಎಳಗಂಟನ್ನು ಕಟ್ಕೊಂಡು ಕಾಲ್ಗೆಜ್ಜೆಗಳನ್ನ ಹಾಕಿ ಈ ಮೊಸರು ಗಡಿಗೆಗಳನ್ನು ಒತ್ತು ಗೊಲ್ಲರ ಉಡುಗೆಗಳ ರೀತಿಯಲ್ಲಿ ವೇಷ ಧರಿಸ್ಕೊಂಡು ದೇವಗಾನಿಕೆಯರು ನಡೀತಾ ಹೋಗ್ತಿರ್ತಾರೆ. ಇದನ್ನು ಕಂಡಂಥ ಕುಂಟಶನಿಗೆ ಇವ್ರು ಯಾರಿರಬಹುದು ಅನ್ನೋ ಯೋಚನೆಯನ್ನು ಭಾಳ ನೋಡ್ತಾನೆ. ರಾತ್ರಿ ಎಲ್ಲ ಕಾಡ್ದಾರೆ ಇವರೇ ನಮ್ಮನ್ನು. ನೂರನ್ನವಲಕ್ಕೆ ಹೋಗಿ ಈ ಮಾಯ್ಕಾರ್ ತಾಳ್ಕೊಂಡು ಬರ್ತಿರೋ ಈ ಮಾಯ್ಕಾರ್ ಮುಂಡೆಯರು, ಈ ಗೊಲ್ಲ ಮುಂಡೆಯರು ಇವರೇ ಇರಬೇಕು ಅಂತ ಭಾವಿಸ್ತಾನೆ. ಅಂದರೆ ಬಹುಶಃ ಇದು ಕುಂಟಶನಿಗನ ಮಾತು. ಆದರೆ ಭಾಷೆಗಳಿದಾವಲ್ಲ, ಮಾಯ್ಕಾರ್ತನ ಮತ್ತು ಅವ್ರು ಬಳಸ್ತಕ್ಕಂಥವೆಲ್ಲವೂ ಕೂಡ, ಮತ್ತು ಅಷ್ಟೇ ಅಲ್ಲ ಅವನು ಬರ್ತಕ್ಕಂಥದ್ರಲ್ಲಿ ಇಂಥ ಭಾಷೆಗಳು ಇಡೀ ಕಾವ್ಯದುದ್ದಕ್ಕೂ ಭಾಳ ಇದ್ದಾವೆ. ಅದು ಅಲ್ಲಿ ಒಂದು ಗಾದೆಯನ್ನು ಬಳಸ್ತಾನೆ, ಕೆರೆ ನೀರು ಕುರಿಯೋಕ್ಕೆ ಗೊಣೆ ನಾಯಕನಪ್ಪಣೆನಾ ಅಂತ. ಇದೊಂದು ಗಾದೆ ಇರಬಹುದು, ಆದರೂ ಆ ಭಾಷೆಯನ್ನು ಬಳಸೋದಿದೆಯಲ್ಲ. ಯಾಕೆಂದರೆ ನೋಡಲಿ, ನಾನು ಹೋಗ್ತಾ ಇದ್ದೀನಿ ಮೇಲ್ಗಡೆ, ನಾನು ಇದಕ್ಕೆ ನೀನೇನು ಈಗ ಬೆಡ್ತಲ್ಲಿ ನೀನು ಒಬ್ಬನೇನು ಇವನ ದೊಡ್ಡ ನಾಯಕನ, ನಾನು ಓದ್ತೀನಿ, ನೀನು ಜಾಗ ಬಿಡು ಅಷ್ಟೇ, ಇದ್ರೊಳಗೆ ನೀನು ಯಾರು ಹೇಳೋಕ್ಕೆ ಅನ್ನೋ ಮಾತನ್ನು ದೇವಗಾನಿಕೆಯರು ಕೇಳ್ತಾರೆ. ಅವನ್ನ ಈ ಪ್ರಶ್ನೆ ಮಾಡೋದು, ಇದು ಸ್ತ್ರೀ ಪ್ರಶ್ನೆಗಳು ಕೂಡ ಅವತ್ತೇ ಇತ್ತು. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ ನಾವು ಭಾಳ ಸರಿ, ಸ್ತ್ರೀ ಪ್ರಜ್ಞೆಗಳನ್ನು ಮಾತಾಡ್ತೀವಿ. ದೇವಗಾನಿಕೆಯರು ಅವತ್ತಲೇ ಪ್ರಶ್ನೆ ಮಾಡಿದರು. ಸೃಷ್ಟಿಯ ಸಂದರ್ಭದಲ್ಲೇ ನೀನು ಕೆರೆ ನೀರು ಕುಡಿಯೋಕ್ಕೆ ಗೊಣ ಅಪ್ಪಣೆನ ಅನ್ನೋ ಪ್ರಶ್ನೆನ ಮಾಡಿದಾಗ ಸ್ತ್ರೀಗೆ 50% ಅವತ್ತೇ ಸಿಕ್ಬಿಟ್ಟಿತ್ತು ರಿಸರ್ವೇಷನ್ನು. ಅಲ್ಲ ಸರ್ ಕೇಳಿದ್ರೆ, ಯಾಕೆಂದರೆ ರಿಸರ್ವೇಷನ್ ಅನ್ನೋದೇ ಪ್ರಶ್ನೆ. ಅದು ಅವತ್ತೇ ಧ್ವನಿ ಇತ್ತು, ಅವತ್ತೇ ಯುದ್ಧ ಮಾಡಿರೋ ಅದ್ರ ಮೇಲೆ, ಅವತ್ತೇ ಅದನ್ನು ನಮ್ಮ ಪಾಲನ್ನು ಕೇಳಬೇಕು ಅನ್ನೋ ಒಂದು ಸಂದರ್ಭ ಬಂತು. ನಾವು ಹಿಂಗೆ ಇರೋದು, ನಾವು ನಿನ್ನಷ್ಟೇ, ಹಾಗಾಗಿ ನಾನು ಹೇಳ್ದಂಗೆ ನೀನು ಕೇಳ್ಬೇಕಣಪ್ಪ ಅನ್ನೋದು ಕುಂಟಶನಿಗೆ ಅರಿವು ಮಾಡಿಕೊಡ್ತಿದ್ರು. ಹೀಗೆ ಆ ಪ್ರಶ್ನೆ ಮಾಡೋ ಮುಖಾಂತರ ಸಂವೇದನೆಗಳನ್ನು ಅವರು ಕೂಡ ಸಮಾನಾಂತರವಾಗಿ ಹೋರಾಡ್ತಕ್ಕಂಥ ಪ್ರಯತ್ನ ದೇವಗಾನಿಕೆಯರು ಮಾಡ್ತಾ ಹೋಗ್ತಿದ್ರು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ಬೋದು. ಇದನ್ನು ಭಾಳ ಬೇರೆ ಬೇರೆ ರೂಪದಲ್ಲಿ ಶಬ್ದಗಳು ಬಳಕೆ ಮಾಡಿ ಇಡೀ ಕಾವ್ಯ ಓದಿದಾಗ ನಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಮೇಡಮ್ಗೆ ನಾನು ಈ ಭಾಷೆಗಳ ಬಗ್ಗೆ ಮತ್ತಷ್ಟು ಇನ್ಫಾರ್ಮ್ ಮಾಡಬೇಕು. ಮತ್ತು ಧನ್ಯವಾದ ಮೇಡಮ್. ಸರ್, ಇದು ದೇವಗಾನಿಕೆ ಕೃತಿ ಒಳಗಡೆ ನಾವು ಓದ್ತಾ ಹೋದಾಗ ನಮಗೆ ಒಂದು ಕೈಲಾಸ ಮತ್ತು ನರಲೋಕದ ಸಂಬಂಧ ಬಗ್ಗೆ ಈ ಕೃತಿ ಒಳಗಡೆ ಕಾಣಿಸ್ಕೊಳ್ತದೆ ಅಂತ ಅನ್ನಿಸ್ತಾ ಇದೆ. ಅದನ್ನು ನೀವು ಯಾವ ಥರ ಕಟ್ಟಿಕೊಟ್ಟಿದ್ದೀರಿ ಈ ಕೃತಿ ಒಳಗಡೆ? ಅಂದರೆ ಈ ಕೈಲಾಸಕ್ಕೂ ಮತ್ತು ನರಲೋಕಕ್ಕಿರುವಂಥ ಸಂಬಂಧ ಯಾವ ರೀತಿಯಾಗಿತ್ತು ಅನ್ನೋದನ್ನು ಸ್ವಲ್ಪ ದಯಮಾಡಿ ತಿಳಿಸ್ಕೊಡಿ ಸರ್. ಚಂದ್ರಶೇಖರ್ ಅವರು ನರಲೋಕ ಮತ್ತು ಕೈಲಾಸ, ಈ ಕೈಲಾಸ ಅನ್ನೋದೇ ಶಿವನ ಕೇಂದ್ರ. ಈ ಶಿವನ ಮೂಲ ಕೇಂದ್ರ ಅಲ್ಲಿ ಪಾರ್ವತಿ ಪರಮೇಶ್ವರರ ಜಾಗ ಅಂತ ನಾವು ಭಾವಿಸ್ತೇವೆ. ಈ ಪಾರ್ವತಿ ಪರಮೇಶ್ವರನು ಬಿಟ್ಟು ಈಚೆಗೆ ಬಂದಾಗ ಸಿಗೋದು ಯಾವುದು? ನರಲೋಕ. ನರಲೋಕ ಇದ್ದಿದ್ದೆಲ್ಲಿ? ಸಿದ್ಧಗಿರಿಯಲ್ಲಿ. ಆ ಸಿದ್ಧಗಿರಿಯ ಆಜುಬಾಜಿನಲ್ಲಿ. ದೇವಗಾನಿಕೆಯರು ಕೈಲಾಸವನ್ನು ಬಿಟ್ಟು ಬಂದು ಸಿದ್ಧಗಿರಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಬಾಲ್ಯಗಳನ್ನು ಕಳೀತಕ್ಕಂಥದ್ದು, ತನ್ನ ಎಲ್ಲ ಮಾಯಕಾರ್ತನಗಳನ್ನು ಬೆಳೆಸ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದರೆ ನಾನು ಇದನ್ನು ಸ್ವಲ್ಪ ಹೆಚ್ಚು ಓದಿರೋದ್ರಿಂದ ನನ್ನ ಸಂಶೋಧನಾರ್ಥಿ ಅದ್ರ ಬಗ್ಗೆ ಹೆಚ್ಚು ಇನ್ಫಾರ್ಮ್ ಮಾಡ್ತಾ ಹೋಗ್ತಾನೆ. ಇಡೀ ಕಾವ್ಯ ಇಟ್ಕೊಂಡು ಅದನ್ನು ಹೆಂಗೆ ಬೆಳೆದ್ರು, ನರಲೋಕಕ್ಕೂ ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದನ್ನ ಅದು ಹೇಳ್ಬೇಕು ಅಂತ ನಾನು ನರಸಿಂಹಮೂರ್ತಿ ಅದನ್ನು ಗಮನಿಸು ಹೇಳ್ಬೇಕಾಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ಸರ್. ಕೈಲಾಸದಲ್ಲಿ ದೇವಗಾನಿಕೆಯರು 7 ಜನ ಸೃಷ್ಟಿಯ ಮಕ್ಕಳಾಗಿ ಶಿವನ ಪಟ್ಟೆ ಮಂಚದ ಮೇಲೆ ಜನಿಸ್ತಾರೆ. ಮತ್ತು ಅಲ್ಲಿ 6 ವರ್ಷಗಳ ಕಾಲ ಕೈಲಾಸದಲ್ಲಿ ಅಲ್ಲೇ ಒಂದು ತೋಟವನ್ನು ನಿರ್ಮಿಸಿಕೊಂಡು ಅವರು ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ. ಒಂದು ದಿನ ಪಾರ್ವತಿ ದೇವಿ ಆ 7 ಜನ ಮಕ್ಕಳಿಗೆ ಆಹಾರವನ್ನು ಕೊಡೋದಕ್ಕೆ ಅಂತ ಬಂದಾಗ ಅವಳು ಹೇಳ್ತಾರೆ, 7 ಜನ ಅಕ್ಕ ತಂಗಿಯರು, ನಾವು ಬೇಯಿಸಿರೋ ಆಹಾರವನ್ನು ನಾವು ತಿನ್ನೋದಿಲ್ಲ. ಹಾಗಾಗಿ ಶಿವ ಅಷ್ಟರಲ್ಲಿ ಬಂದು ಕೇಳ್ತಾನೆ, ನಿಮಗೆ ಯಾವ ಆಹಾರ ಬೇಕು ಅಂದಾಗ ನಮಗೆ ಹಣ್ಣು ಹಂಪಲುಗಳ ಆಹಾರವೇ ಸಾಕು ಅಂತ ಹೇಳಿದಾಗ ಮತ್ತೆ ಶಿವ ಪಾರ್ವತಿ ಜೊತೆಗೆ ದೇವಗಾನಿಕೆಯರು 7 ಜನಕ್ಕೂ ಅಲ್ಲಿ ಸಂವಾದ ನಡೀತದೆ. ಸಂವಾದ ನಡೆದಾಗ ಈಗ ನೀವು ಅಲ್ಲೇ 6 ವರ್ಷ ತುಂಬಿದೆ,
ಮತ್ತೆ ನೀವು ಇಲ್ಲಿ ಆಡಿಕೊಂಡು ಪಾಡಿಕೊಂಡು ಕಾಲ ಕಳೆದಿದ್ದೀರಿ. ನಿಮಗೆ ದೈವಾಂಶ ಸಂಭೂತ ನರಲೋಕಕ್ಕೆ ಹೋಗಿ ಅಲ್ಲಿ ನರರ ಕಷ್ಟ ಸುಖಗಳನ್ನು ನೀವು ಪರಿಹರಿಸಬೇಕು. ಆಗ ನಿಮ್ಮ ಸೃಷ್ಟಿಗೆ ಒಂದು ಅವಕಾಶ ಬಂದಂಗಾಗುತ್ತೆ. ಮತ್ತು ನೀವು ಸೃಷ್ಟಿ ಯಾವ ವರವನ್ನು ಇಟ್ಕೊಂಡು ಇಲ್ಲಿ ಜನಿಸಿದಿರೋ ಅದು ಪರಿಪೂರ್ಣ ಫಲವನ್ನು ಕೊಡುತ್ತೆ ಅಂತ ಶಿವ ಹೇಳಿದಾಗ ಶಿವನಿಗೆ ಕೆಲವು ಷರತ್ತುಗಳನ್ನು ಹಾಕ್ತಾರೆ. ಹೌದು, ನಾವು ಹೋಗ್ತೀವಿ, ನಿಮ್ಮ ಮಾತಿನಂತೆ ನಾವು ಹೋಗಿ ಹೇಳ್ತೀವಿ, ಅಲ್ಲಿ ನರರಿಗೆ ಮತ್ತು ಭೂಲೋಕದಲ್ಲಿ ಕಷ್ಟ ಸುಖಗಳನ್ನು ನಾವು ಹಂಚಿಕೊಳ್ತೀವಿ. ನಮಗೆ ಒಂದು ಬಂಗಾರದ ರಥ ನಿರ್ಮಾಣವಾಗಬೇಕು, 7 ಜನರಿಗೂ 7 ಕಳಸಗಳು ನಿರ್ಮಾಣವಾಗಬೇಕು, ಬಟ್ಟೆ ಪೀತಾಂಬರಗಳು ನಿರ್ಮಾಣವಾಗಬೇಕು, ಜೊತೆಗೆ ನಮಗೆ ಅಲ್ಲಿ ಭೂಲೋಕದಲ್ಲಿ ಉಳ್ಕೊಳ್ಳೋದಕ್ಕೆ ಆಹಾರಕ್ಕೋಸ್ಕರವಾಗಿ ತೆಂಗಿನ ಗೊನೆ ಮತ್ತು ಬಾಳೆ ಗಿಡಗಳು ನಿರ್ಮಾಣವಾಗಬೇಕು ಅಂದಾಗ ಶಿವ ತಥಾಸ್ತು ಅಂತ ಹೇಳಿ ಅವ್ರಿಗೆಲ್ಲ ಕೇಳಿದಂಥ ವರಗಳನ್ನು ಕೊಟ್ಟು, ಜೊತೆಗೆ ಸೋದರ ಮಾವನಾಗಿರ್ತಕ್ಕಂಥ ಬೊಮ್ಮೈಲಿಂಗನನ್ನು ಆ ಬಂಗಾರದ ರಥದಲ್ಲಿ ಕುಳ್ಳಿರಿಸಿ ಭೂಲೋಕದ ಕಡೆ ಕಳಿಸ್ತೇನೆ. ಕಳಿಸುವಾಗ ಒಂದು ಮಾತನ್ನು ಹೇಳ್ತೇನೆ, ನೀನು 7 ಜನ ಮಕ್ಕಳು ಭೂಲೋಕದಲ್ಲಿ ನೆಲೆಗೊಳ್ಳುವವರೆಗೂ ಅವರ ಕಾವಲಾಗಿ ಇರಬೇಕಪ್ಪ ನೀನು ಅಂತ ಹೇಳಿ, ಜೊತೆಗೆ ಅಲ್ಲಿ ಬೇವನಹಳ್ಳಿಯಮ್ಮ ಅಂತ ಒಂದು ದೇವತೆ ಬರುತ್ತೆ, ಆ ದೇವತೆಗೂ ಕೂಡ ಹೇಳ್ತಾಳೆ, ಶಿವ ಹೇಳ್ತಾನೆ, ನೀನು ಈ ನಮ್ಮ 7 ಜನ ಹೆಣ್ಮಕ್ಳಿಗೂ ಬೆಂಗಾವಲಾಗಿರ್ಬೇಕಮ್ಮ, ಜೊತೆಗೆ ನೀನು ಭೂಲೋಕದಲ್ಲಿ ಆದಿಶಕ್ತಿ ಅವತಾರವನ್ನು ತಾಳಿ ಅಲ್ಲಿನ ಜನರ ಕಷ್ಟ ಸುಖಗಳನ್ನು ಪರಿಹರಿಸಬೇಕು ಅಂತ ಶಿವ ಬೇವನಹಳ್ಳಮ್ಮನಿಗೂ ಕೂಡ ಅನುಗ್ರಹ ನೀಡಿ ಕಳಿಸ್ಬೇಕಾದ್ರೆ ಅವರು ಭೂಲೋಕವನ್ನು ನೋಡ್ಕೊಳ್ತಾ ಬರಬೇಕಾದ್ರೆ ನಮಗೆ ಯಾವ ಜಾಗ ಇಲ್ಲಿ ಪ್ರಶಸ್ತವಾಗಿದೆ ಎಂದು ನೋಡ್ತಾ ಬರ್ತಿರ್ಬೇಕಾದ್ರೆ ಅಲ್ಲಿ ಬೇವನಹಳ್ಳಿಯಮ್ಮಂದು ಒಂದು ಕತೆ ನಡೀತದೆ. ಏನಂತ ಅಂದರೆ, ಆ ಬೇವನಹಳ್ಳಿಯಮ್ಮ ಕೆರೆಯಲ್ಲಿ ಕೋಣಗಳು ಮೇಯ್ತಾ ಇರ್ತವೆ. ಆ ಕೋಣಗಳು ಮೇಯ್ತಾ ಇರಬೇಕಾದ್ರೆ ನೋಡಿ ತುಂಬ ಆಸೆ ಪಡ್ತಾಳೆ. ಯಾಕೆಂದರೆ ಅವಳು ಆದಿಶಕ್ತಿ ಅವತಾರ, ಒಬ್ಬ ಆದಿಶಕ್ತಿಗೆ ಇರಬೇಕಾದಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಆಗಲೇ ಬೇವನಹಳ್ಳಿಯಮ್ಮನಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ಆ ಕೋಣಗಳು ನೋಡ್ರಿ ಅಕ್ಕಯ್ಯ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಮತ್ತೆ ಮುಂದಕ್ಕೆ ಹೋಗ್ತಾರೆ, ಕುರಿಗಳು ಮೇಯ್ತಾ ಇರ್ತವೆ. ಆ ಕುರಿಗಳು ನೋಡ್ರಿ ಅಕ್ಕಯ್ಯ ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದಾವೆ. ಮತ್ತು ಸ್ವಲ್ಪ ಮುಂದಕ್ಕೆ ಹೋದಾಗ ಕಣಗಲು ತೋಪನ್ನು ನೋಡ್ತಾಳೆ. ಕಣಗಲ ತೋಪನ್ನು ನೋಡಿದಾಗ ಇಲ್ಲಿ ನೋಡ್ರಿ ಅಕ್ಕಯ್ಯ ಕೆಂಪು ಇದ್ದಾವೆ ಕಣಗಲುವ ಅಂತ ಅಂದಾಗ ಅವ್ರಿಗೆ ಸ್ವಲ್ಪ ಕೋಪ ಬರುತ್ತೆ ಶಿವನ ಮೇಲೆ. ಇವನು ನಮ್ಮ ಅಪ್ಪಿನ ಎಂಥ ಶಿವ ಇರಬೇಕು, ಇವಳು ಯಾರೋ ಬೇವರ್ಸಿನ ನಮ್ಮ ಜೊತೆ ಕಳಿಸಿದನಲ್ಲ ಅಂತ ಅಂದಾಗ ಅವರು 7 ಜನನು ಜಾಡಿಸಿ ಆ ಬೇವನಹಳ್ಳಮ್ಮನ್ನು ಒದಿತಾರೆ. ಆ ಒದ್ದಾಗ ಅವಳು ಭೂಲೋಕದಲ್ಲಿ ಬೂದಿ ಮೇಲೆ ಬಿದ್ದು ಆದಿಶಕ್ತಿ ಅವತಾರವನ್ನು ತಾಳ್ತಾಳೆ. ಜೊತೆಗೆ ಅಲ್ಲಿ ಸಿದ್ದರಗಿರಿ ಮೇಲೆ ಬಂದು ಆ ಅಳಸಂಡೆ ಕೆರೆ ಸಮೀಪದಲ್ಲಿ ಅವರು ನೆಲೆಗೊಳ್ಳೋದಕ್ಕೆ ಜಾಗವನ್ನು ನೋಡ್ತಾರೆ. ನೋಡಿದ ಮೇಲೆ ಕುಂಟಶನಿಗನ ಒಂದು ಪರಿಚಯ ಅವ್ರಿಗಾಗುತ್ತೆ, ಜೊತೆಗೆ ಸಿದ್ದಪ್ಪನ ಕೂಡ ಪರಿಚಯ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಒಂದು ಕುಂಟಶನಿಗ ಅವನು ಬ್ಯಾಡರ ಹುಡುಗ, ಹಾಗಾಗಿ ಅವನು ನಾಯಕ ಪರಂಪರೆಯಿಂದ ಬಂದಂತನಾಗಿರೋದ್ರಿಂದ ಈಗಲೂ ಕೂಡ ಪೂಜಾ ವಿಧಾನಗಳು 7 ಜನ ಅಕ್ಕ ತಂಗಿಯರಿಗೆ ನಾಯಕರ ಮನೆತನದಿಂದಲೇ ಸಲ್ಲುತ್ತಾ ಇದ್ದಾವೆ. ಜೊತೆಗೆ ಗೊಲ್ಲಗಡತೆಯರು ಕುಂಟಶನಿಗನ ಒಂದು ನೌಲಾಗಿ ಕಾಡಿ ರಾತ್ರಿಯೆಲ್ಲ ಮೊಸರುಗಡಿಗೆ ಹೊತ್ಕೊಂಡು ಗೊಲ್ಲಗಡತೆಯರು ಬಂದಾಗ ಆ ಗೊಲ್ಲಗಡತೆಯರ ಒಂದು ರೂಪವನ್ನು ಏನು ತಾಳ್ತಾರೆ ದೇವಗಾನಿಕೆಯರು, ಆ ಒಂದು ರೂಪ ಪ್ರಸ್ತುತ ಗೊಲ್ಲರ ಒಂದು ಸಮುದಾಯದಲ್ಲಿ ದೇವಗಾನಿಕೆಯರಿಗೆ ಈಗಲೂ ಕೂಡ ಜಾತ್ರೆ ಸಮಯದಲ್ಲಿ ಹಾಲನ್ನು ಅಥವಾ ಮೊಸರನ್ನು ರಥದ ಚಕ್ರಕ್ಕೆ ಹಾಕುವಂಥ ಒಂದು ಪದ್ಧತಿ ಇದೆ. ಈ ಗೊಲ್ಲರು ಮತ್ತು ಬೇಡ ಜನಾಂಗ ಇಂದಿಗೂ ಕೂಡ ಪ್ರಸ್ತುತ ದಿನಗಳಲ್ಲೂ ಕೂಡ ದೇವಗಾನಿಕೆಗೆ ಒಂದು ದೈವತ್ವದ ನೆಲೆಯಲ್ಲಿ ಕಾಣ್ತಾ ಬಂದಿದ್ದಾರೆ ಸರ್. ಇನ್ನೊಂದು ಮಾಹಿತಿ ನಾನು ನೆನಪಿಸ್ತೀನಿ, ಬಹುಶಃ ಭಾಳ ಸೂಕ್ತವಾದ್ದು ಅಂತ ನಾನು. ಈ ಪ್ರದೇಶ ಇರೋದೇ ಬುಕ್ಕಪಟ್ಟಣ ಅಂತ. ಕೃಷ್ಣದೇವರಾಯನ ಕಾಲದಲ್ಲಿ ಅಕ್ಕಬುಕ್ಕರ ಆಡಳಿತ ಇರುತ್ತೆ. ಅದೇ ಸಂದರ್ಭದಲ್ಲಿ ತನ್ನ ಮಾವನ ಮಕ್ಕಳಾದಂಥ ಕುಮಾರರಾಮನ ಯುದ್ಧಗಳು ಆಗ ತುಂಬ ಪ್ರಸಿದ್ಧಿಯನ್ನು ಪಡೆದಂಥ ಕಾಲಘಟ್ಟ. ಕಮ್ಮಟದುರ್ಗದ ಕುಮಾರರಾಮ, ಆ ಕುಮಾರರಾಮ ದಂಡೆತ್ತಿ
ಎಲ್ಲ ಇದರಲ್ಲೂ ಗೆಲುವನ್ನು ಸಾಧಿಸಿಕೆ ಬಂದಾಗ ಈ ಭಾಗದಲ್ಲಿ ಸ್ವಲ್ಪ ದಕ್ಷಿಣ ಭಾಗದಲ್ಲಿ ಇವುಗಳು ಕೂಡ ನೆಲಮಂಗಲ ತಾಲೂಕು, ತುಮಕೂರು ತಾಲೂಕುಗಳಲ್ಲಿ ಇವತ್ತು ರಾಮನ ವಿಗ್ರಹಗಳು ಇದ್ದಾವೆ ಮತ್ತು ಶಾಸನಗಳ ರೂಪದಲ್ಲಿ ಇವತ್ತು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಗಮನಿಸ್ಬೋದು. ಈಗ ಬರಬೇಕಾದಂಥ ಸಂದರ್ಭದಲ್ಲಿ ಈ ದೇವಗಾನಿಕೆ ದೊಡ್ಡಮ್ಮನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅಕ್ಕಬುಕ್ಕರು ತನ್ನ ಮೈ ಮೇಲಿದ್ದಂಥ ಪದಕಗಳನ್ನು ದೇವರಿಗೆ ಅರ್ಪಿಸ್ತಾರೆ. ನಮ್ಮ ಯುದ್ಧಕ್ಕೆ ಜಯ ಸಿಗಲಿ, ನಿನ್ನ ಆಶೀರ್ವಾದ ಬೇಕು ಅಂತ ಅವತ್ತು ಅದನ್ನು ಪದಕಗಳನ್ನ ಹಾಕಿರ್ತಕ್ಕಂಥದ್ದು ಇವತ್ತು ಇದೆ. ಇವತ್ತು ಅವತ್ತು ಹಾಕಿರ್ತಕ್ಕಂಥವು ಇವತ್ತು ಇದ್ದಾವೆ. ಅದೊಂದು ದೊಡ್ಡ ಎವಿಡೆನ್ಸು ದೇವತೆ ಇದು ಮಾಡಿ. ಬುಕ್ಕರ ಕಾಲದಲ್ಲಿ ಕೊಟ್ಟಂಥ ಆ ಒಂದಷ್ಟು ವಸ್ತುಗಳು ನಮ್ಮನ್ನು ನೆನಪಿಸೋದಕ್ಕೆ ಕಾರಣ ಆಯಿತು. ಬುಕ್ಕರಾಯನ ಆಗಮನದಿಂದ ಅದು ಬುಕ್ಕಪಟ್ಟಣ ಆಯಿತು. ಬುಕ್ಕರ ಆಗಮನದ ಪಟ್ಟಣ ಬುಕ್ಕಾಪಟ್ಟಣ, ನಂತರ ಗುಪ್ಪಟ್ಟಣ, ಈಗ ಬುಕ್ಪಟ್ಟಣ. ಈ ರೀತಿಯಾದಂಥ ಒಂದು ಸ್ಥಳ ಪ್ರತೀತಿ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದು. ಅದರಿಂದ ನಾವು ಈ ಬುಕ್ಕರನ್ನು ಚಾರಿತ್ರಾತ್ಮಕವಾಗಿ ನೋಡ್ತಾ ಹೋದಾಗ ತುಂಬ ಮುಖ್ಯವಾದಂಥ ನೆಲೆಯಲ್ಲಿ ಇವು ಇವತ್ತು ಕೂಡ ಮನ್ನಣೆ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಅದಕ್ಕೆ ತುಂಬ ಪ್ರಾದೇಶಿಕವಾದಂಥ ಮನ್ನಣೆ ಇವತ್ತು ಸಿದ್ಧರಗಿರಿ ಆಜುಬಾಜಿನ ಎಲ್ಲ ದೇವತೆಗಳ ದೇವಸ್ಥಾನಗಳಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ ಸರ್. ಧನ್ಯವಾದಗಳು ಸರ್. ಸರ್, ಸಂಶೋಧನಾ ಕ್ಷೇತ್ರಕ್ಕೆ ಈ ಕೃತಿಯು ಎಷ್ಟು ಮಹತ್ವವಾಗಿದೆ ಹಾಗೂ ಇದರಲ್ಲಿ ಸಂಶೋಧಕನ ಪಾತ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸಂಶೋಧನಾ ಕ್ಷೇತ್ರ ಈಗಾಗಲೇ ತುಂಬ ನನ್ನ ಕೃತಿಯ ಬರಹ ಆದ ನಂತರ ಒಂದಿಬ್ಬರು PhD ಮಾಡಿದ್ದಾರೆ ಅದ್ರ ಮೇಲೆ. ನಾನು ಜಸ್ಟ್ ಫಾರ್ ಒಂದು ಬೇಸ್ ಮಾಡಿದೆ, ನಾನು ಒಂದು ಬೇಸ್ ವರ್ಕು. ಆಮೇಲೆ ಇದ್ರ ಮೇಲೆ ಬೇರೆ ಬೇರೆ ಪದವಿಗಳಿಗೆ ಡೆಸರ್ಟೇಷನ್ ಮಾಡಿದ್ದಾರೆ, ಬೇರೆ ಬೇರೆ MPhilಗಳಿಗೆ ಮಾಡಿದ್ದಾರೆ, ಮತ್ತು ಪುಸ್ತಕಗಳನ್ನು ಒಂದು 3-4 ಜನ ಬೇರೆ ಬೇರೆ ಆಯಾಮಗಳಲ್ಲಿ ತಂದಿದ್ದಾರೆ. ಅವಾಗ ಅವೆಲ್ಲ ನೋಡಿದಾಗ ನಮಗೆ ಸಂಶೋಧನಾ ಕ್ಷೇತ್ರ ಬೆಳವಣಿಗೆ ಆಗಿದೆ ಅಂತ ನನಗೆ ಅವಾಗ ಅನ್ನಿಸ್ತು. 90ರ ದಶಕದಲ್ಲಿದ್ದಂಥ ಸಮಸ್ಯೆಗಳು ಇವತ್ತಿಲ್ಲ. ಇವತ್ತು ಮಾಧ್ಯಮಗಳು ನಿಮ್ಮ ಜೊತೆಯಲ್ಲೇ ಇದೆ, ಮೊಬೈಲ್ ಇದೆ, ಕ್ಯಾಮ್ರಾ ಇದೆ, ಎಲ್ಲ ವರ್ಕುಗಳು ಇದ್ದಾವೆ. ನೇರವಾಗಿ ಜನ ಜೊತೆ ಹೋಗ್ಬಿಟ್ಟು ನೇರವಾಗಿ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಮನೆಗೆ ಬಂದು ಬರಿಬೋದು. ಆದರೆ ಅವತ್ತು ನಮ್ಗೆ ಆಗಿರಲಿಲ್ಲ. ನಾವೇ ನೇರವಾಗಿ ಜನರ ಹತ್ರ ಹೋಗ್ಬೇಕಾಯಿತು. ಅವ್ರ ಬಾಯಿಂದ ನಮ್ಮ ಪೆನ್ನಿನ ಮುಖಾಂತರ ಹಾಳೆ ಮೇಲೆ ಬರಿಬೇಕಾಗಿತ್ತು. ಅದು ಆ ಕಾಲ. ಅಂಥ ದಿನಗಳಲ್ಲಿ ನಾವು ಅದನ್ನು ನಾವು ಸಂಶೋಧನೆ ಅಂತ ಭಾವಿಸ್ಬೇಕಾಗಿತ್ತು. ಇದ್ರ ಪರ್ಯಾಯ ನಮಗೆ ಮಾರ್ಗಗಳಿರಲಿಲ್ಲ. ಸಂಶೋಧನೆ ಅದಕ್ಕೆ ಭಾಳ ಮಹತ್ವ ಇದೆ. ಆದರೆ ಇವತ್ತು ಪರಂಪರೆ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ ತುಂಬ ಪುಸ್ತಕಗಳು ಬಂದಿದ್ದಾವೆ, ಬರಹಗಾರರು ಬಂದಿದ್ದಾರೆ, ಓದುಗರು ಬಂದಿದ್ದಾರೆ. ಇದರ ನಡುವೆ ಮತ್ತಷ್ಟು ಈ ಕುರಂಗರಾಯನ ಒಂದು ಚರಿತ್ರೆಗಳನ್ನು ಬರೆದಿರ್ತಕ್ಕಂಥವ್ರು ಇದನ್ನು ಬಳಸ್ಕೊಂಡಿದ್ದಾರೆ. ಮತ್ತು ಕುರಂಗರಾಯ ಅಲ್ಲಿದ್ದಂಥ ಒಂದು ಸಾಮ್ರಾಜ್ಯವನ್ನು, ಕೋಟೆಯನ್ನು ಕಟ್ಕೊಂಡಿದ್ದಂಥ ಒಬ್ಬ ಪ್ರಮುಖವಾದಂಥ ವ್ಯಕ್ತಿ ಆ ಭಾಗದಲ್ಲಿ. ಅದೆಲ್ಲಕ್ಕೂ ಇದು ಮೂಲ ಕಾರಣ ಆಗಿದೆ ಅಂತಕ್ಕಂಥ ಚರಿತ್ರೆಯನ್ನು ಕೂಡ ಒಂದಷ್ಟು ಸಂಶೋಧನೆಗಳಾಗಿದ್ದಾವೆ. ಹೀಗೆ ಒಂದು ಪ್ರಾದೇಶಿಕ ನೆಲೆಯ ಸಿದ್ಧರಗಿರಿ ನನಗಿವತ್ತು ಕೂಡ ಒಂದಷ್ಟು ಸಂಶೋಧನೆ ನೆಲೆಗೆ ಒತ್ತು ಕೊಟ್ಟು ಬೆಳವಣಿಗೆಯನ್ನು ಪಡ್ಕೊಂತ ಬಂದಿದೆ. ಇನ್ನು ಪಡಿತಕ್ಕಂಥ ಪ್ರಯತ್ನದಲ್ಲೂ ಇದೆ. ಮುಂದೇನೂ ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇದೆ ಮೇಡಮ್, ಅದು ನನಗೆ ಅನಿಸುತ್ತೆ. ಧನ್ಯವಾದಗಳು ಸರ್. ಸರ್, ಜನಪದ ಹಾಡುಗಳು ದೇವಗಾನಿಕೆ ಕೃತಿಯೊಳಗೆ ಈಗಲೂ ಕೂಡ ಹೇಗೆ ಭಕ್ತಿ ಪ್ರಧಾನವಾಗಿದೆ ಎಂಬುದನ್ನು ತಿಳಿಸ್ಕೊಡಿ ಸರ್. ನಾನು ಅದಕ್ಕೆ ಭಾಳ ಮುಖ್ಯವಾಗಿ ನೆನಪಿಸೋದೇನಪ್ಪ ಅಂತಂದರೆ, ಬಾವೂಸಿ ಕರೆ ತನ್ನಿ ಬಾಳೆ ಮರದಮ್ಮನ, ಬಾವೂಸಿ ಕರೆ ತನ್ನಿ ಬಾಳೆ ಮರದಮ್ಮನ, ಬಾವುಸರ ಮನೆಗೆ ಕರೆ ತನ್ನಿ, ಬಾವುಸರ ಮನೆಗೆ ಕರೆ ತನ್ನಿ, ನಂಬಿಸಿ ಕರೆ ತನ್ನಿ ನಿಂಬೆ ಮರದಮ್ಮನ, ನಂಬಿಸಿ ಕರೆ ತನ್ನಿ ನಿಂಬೆ ಮರದಮ್ಮನ, ನಂಬಿಸರ ಮನೆಗೆ ಕರೆ ತನ್ನಿ, ನಂಬಿಸರ ಮನೆಗೆ ಕರೆ ತನ್ನಿ. ತಾಯಿ ನಿನ್ನ ಪೂಜಾರಿ ಚಿಕ್ಕ ಮಗು, ದೊಡ್ಡಮ್ಮ 20 ಮೆಲುಕುಯಿನ, 20 ಮೆಲುಕುನ ಕಾಲದಾಗೆ ಚಿಕ್ಕ ಮಗುವೆ ಹೂವ ಕೊಯ್ದಾನು, ಚಿಕ್ಕ ಮಗುವೆ ಹೂವ ಕೊಯ್ದಾನು, ಚಿಕ್ಕ ಮಗುವೆ ಹೂವ ಕೊಯ್ದಾನು ರಾಮಚಂದ್ರಣ್ಣ, ಹಗಲೆಲ್ಲ ದಂಡೆ ಅಣಿದಾನು, ಹಗಲೆಲ್ಲ ದಂಡೆ ಅಣಿದಾನು, ಹಗಲೆಲ್ಲ ದಂಡೆ ಅಣಿದಾನು ರಾಮಚಂದ್ರಣ್ಣ, ಅಮ್ಮಗಾಗ ಕೆರೆ ಹೊಸುಮಾಲೆ,
ಅಮ್ಮಗ ಹಾಕ್ಯಾರೆ ವಸುಮಾಲೆ, ಅಮ್ಮಗೆ ಹಾಕ್ಯಾರೆ ವಸುಮಾಲೆ. ಇರುಳೆಲ್ಲ ದಂಡೆ ಅಣುದಾರು ಅಕ್ಕಯ್ಯ, ಇರುಳೆಲ್ಲ ದಂಡೆ ಅಣುದಾರು ಅಕ್ಕಯ್ಯ, ಹೊಸಮಾಲೆ ನೆತ್ತಿ ಮೇಲೆ ಅಕ್ಕ ಮೆರೆದಾಳು, ನೆತ್ತಿ ಮೇಲೆ ಅಕ್ಕ ಮೆರೆದಾಳು, ನೆತ್ತಿ ಮೇಲೆ ಅಕ್ಕ ಮೆರೆದಾಳು. ನೋಡಿ, ಈ ಥರ ಅನೇಕ ಒಂದಷ್ಟು ಜನಸಾಮಾನ್ಯರ ಮಧ್ಯೆ ಇರತಕ್ಕಂಥ ಭಾವನೆಯ ಸಂಬಂಧಪಟ್ಟಂಥ ಈ ದೇವಗಾನಿಕೆಯರಿಗೆ ಇವತ್ತು ಪರಂಪರೆ ಆಚರಣೆ ಒಳಗಡೆ ಇಂಥದ್ದೊಂದಷ್ಟು ಗೀತೆಗಳು ಚಲಾವಣೆಯಲ್ಲಿದ್ದಾವೆ. ಜಾತ್ರೆ ಸಂದರ್ಭದಲ್ಲಿ ಗುಂಪೇ ಇದೆ, ಜನಗಳು ಬರ್ತಾರೆ, ಭಾವನಾತ್ಮಕವಾಗಿ ಆಡ್ತಾರೆ, ಭಾವನಾತ್ಮಕವಾಗಿ ತನ್ನ ಇರತಕ್ಕಂಥ ನಂಬಿಕೆಗಳನ್ನು ಆಚರಣೆ ರೂಪದಲ್ಲಿ ಹಾಡಿನ ಮುಖಾಂತರ ಕಟ್ಟಿ ಬೆಳೆಸ್ತಕ್ಕಂಥದ್ರಲ್ಲಿ ಇವತ್ತು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಇದು ಸಾಕಷ್ಟು ಜನಪದ ಗೀತೆಗಳು ಭಕ್ತಿಪೂರ್ವಕವಾಗಿ ಇವತ್ತು ಜನರ ಮಧ್ಯೆ ಇದ್ದಾವೆ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಅದರಲ್ಲಿ ಇನ್ನೊಂದಿದೆ, ಅದು ನಿಮಗೆ ಹೇಳ್ಬಿಟ್ಟು ನಾನು ಮಾತನ್ನ ಇದು ಮಾಡ್ತೀನಿ. ಗಾಡಿ ಊಡಿರಣ್ಣ ಕಡಗಚ್ಚ ಹಾಕಿರಣ್ಣ, ಗಾಡಿ ಊಡಿರಣ್ಣ ಕಡಗಚ್ಚ ಹಾಕಿರಣ್ಣ, ಗಾಡಿಗೆ ಗಂಧ ಇಡಿರಣ್ಣ, ಗಾಡಿಗೆ ಗಂಧ ಇಡಿರಣ್ಣ ದೊಡ್ಡವ್ವನ, ಗಾಡಿ ಓದಾವು ಬಾಳೆವನಗಳಿಗೆ, ಗಾಡಿ ಓದಾವು ಬಾಳೆವನಗಳಿಗೆ, ಬಂಡಿ ಊಡಿರಣ್ಣ ತುಂಬ ಚಾಕಿರಣ್ಣ, ಬಂಡಿಗೆ ಬಟ್ಟು ಇಡಿರಣ್ಣ, ಬಂಡಿಗೆ ಬಟ್ಟು ಇಡಿರಣ್ಣ, ಬಂಡಿ ಓದಾವು ನಿಂಬೆ ವನಗಳಿಗೆ, ಬಂಡಿ ಓದಾವು ನಿಂಬೆ ವನಗಳಿಗೆ, ಗಾಡಿ ಗಾಡಿ ಚಂದ ಗಾಡಿ ನೊಗವೇ ಚಂದ, ಗಾಡಿ ಗಾಡಿ ಚಂದ ಗಾಡಿ ನೊಗವೇ ಚಂದ, ಹಂಡೆತ್ತಿ ಚಂದ ಮೊದಲಿಗೆ, ಗಾಡಿ ಮೇಲಾಡ ಮಗ ಚಂದ, ಗಾಡಿ ಮೇಲಾಡ ಮಗ ಚಂದ, ಗಾಡಿ ಮ್ಯಾಲಮ್ಮ ಬರುತ್ತಾಳೆ, ಗಾಡಿ ಮ್ಯಾಲಮ್ಮ ಬರುತ್ತಾಳೆ. ಇದು ವಿಶೇಷವಾಗಿ ಈ ಥರ ಭಕ್ತಿಪೂರ್ವಕವಾಗಿ ಜನಪದರು ಅಲ್ಲಿ ನೆರೆದು ಅನೇಕ ಗೀತೆಗಳನ್ನು ಸುಶ್ರಾವ್ಯವಾಗಿ ದೊಡ್ಡಮ್ಮನಿಗೆ ಕಾವಲಮ್ಮನಿಗೆ ಹೇಳ್ತಕ್ಕಂಥ ಪ್ರಯತ್ನ ಇವತ್ತು ಕೂಡ ಜನಮನಸ್ಸಲ್ಲಿ ಉಳ್ಕೊಂಡಿದ್ದೆ. ನಮ್ಮ ಜನಪದರು ಅದರಲ್ಲಿ ಹಿಂದುಳಿದಿಲ್ಲ, ತುಂಬ ದಿನನಿತ್ಯ ಭಕ್ತಿ ಪ್ರಧಾನವಾದಂಥ ದಾರಿಯನ್ನು ಅವರು ನೆನಪಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಬಹಳ ಸೊಗಸಾಗಿ ಹಾಡಿದ್ರಿ ಸರ್. ಹಾಗೆಯೇ ದೇವಗಾನಿಕೆ ಕೃತಿಯಲ್ಲಿ ಕಾಣಿಸುವಂತಹ ಭಕ್ತಿ ಪ್ರಧಾನತೆಯ ಬಗ್ಗೆ ಈ ಕೃತಿ ಮತ್ತಷ್ಟು ವಿವರವನ್ನು ತಿಳಿಸಿಕೊಡುತ್ತಾ ಅದರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಈ ಭಕ್ತಿ ಪ್ರಧಾನತೆ ಬಗ್ಗೆ ಹೇಳ್ತಾ ಹೋದರೆ ತುಂಬ ಅರ್ಥಗರ್ಭಿತವಾದಂಥ ನೈರಿನ ಒಳಗಡೆ ಅವು ಬೆಳೀತಾ ಹೋಗುತ್ತೆ. ಸಿದ್ಧಗಿರಿ ಮೇಲೆ ದೇವಗಾನಿಕೆಯರು ಈ ಕುಂಟಶನಿಗನನ್ನು ಅದೆಂಥದ್ದು ಇದರೊಳಗಡೆ ದೊಣೆ ಆ ದೊಣೆ ಒಳಗಡೆ ಮುಚ್ಚಿಬಿಡ್ತಾರೆ, ತಳ್ಳಿಬಿಟ್ಟು ಮುಚ್ತಾರೆ. ನೀರು ಪಾಪ ಅವ್ರು ಕೇಳ್ತಾನೆ, ನೀರು ಕೊಡಿ ಅಂತಾನೆ. ಕುಂಟಶನಿಗೆ ಪಾಪ ನೀರು ಕೊಡ್ತಾನೆ. ಅವ್ರಿಗೆ ಕೊಟ್ಟಿದ್ದಾದಮೇಲೆ ಅವ್ರು ಏನು ಮಾಡ್ತಾರೆ, ಅವರೆಲ್ಲರೂ ಸೇರ್ಕೊಂಡು 7 ಜನ ದೇವಗಾನಿಕೆಯರು ಆ ದೊಣೆ ಒಳಗಡೆ ಅವನು ಮುಚ್ಚಿಬಿಟ್ಟು ಮೇಲೆ ಬಂಡೆ ಎಳೆದ್ಬಿಡ್ತಾರೆ. ಅಲ್ಲಿ ಸತ್ತೋದ. ಆದರೆ ಇವ್ರಿಗೆ ಭಯ ಆಗುತ್ತೆ. ಆದರೆ ಶಿವನನ್ನು ಕರೀತಾರೆ. ಶಿವನನ್ನು ಕರೆದು ತನ್ನ ಇದರೊಳಗಡೆ ಅವ್ರನ್ನ ಕರೆಸಿ ಆ ಜಾಗದಲ್ಲಿ ನಿಲ್ಲಿಸಿ ಮತ್ತೆ ಅವನ ಎಲ್ಲ ಎಮಿಕೆಗಳನ್ನು ಒಂದು ಕಡೆ ಜೋಡಿಸಿ ಮನುಷ್ಯ ರೂಪವನ್ನು ಮಾಡಿಸಿ ಮತ್ತೆ ಆ ಬೇಡರನ್ನು ಜೀವದಾನವನ್ನು ಕೊಡಿಸಿ ತನ್ನ ಶಿವನಿಟ್ಟ ಅವರು ಪೂಜಾರಿಕೆಯನ್ನಾಗಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಇದು ತುಂಬ ಭಕ್ತಿ ಪ್ರಧಾನ. ಇವತ್ತು ಕೂಡ ಬ್ಯಾಡ್ರಲ್ಲಿ ಈ ಪರಿಕಲ್ಪನೆ ಇದೆ ಮೇಡಮ್. ತುಂಬ ಇವತ್ತು ಕೂಡ ಬ್ಯಾಡ್ರ ಪೂಜಾರಿಕೆ ಎಲ್ಲ ದೇವಗಾನಿಕೆಯರಿಗೂ ಬ್ಯಾಡ್ರೆ ಪೂಜಾರಿಕೆ ಆಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ. ಅದು ನಾಸ್ ಬ್ಯಾಡ್ರ ಅನ್ನೋದಕ್ಕಿಂತ ಮುಖ್ಯವಾಗಿ ಬ್ಯಾಡ್ರ ಮಕ್ಕಳೇನಿದ್ದಾರೆ ಅವೆಲ್ಲವೂ ಕೂಡ ಪೂಜಾರಿಕೆಯಲ್ಲಿ ಇವತ್ತು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಗಮನಿಸ್ತೀವಿ ಮೇಡಮ್. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದಲ್ಲಿ ಒಂದಷ್ಟು ಇಡೀ ಜನಪದ ಒಂದು ಕೃತಿಯ ಬಗ್ಗೆ ನೀವು ಮಾತಾಡ್ತಾ ಹೋದ್ರಿ. ಒಟ್ಟಾರೆಯಾಗಿ ಕಟ್ಟ ಕಡೆ ಒಂದು ಪ್ರಶ್ನೆ, ಈ ಕಾರ್ಯಕ್ರಮದ ಅಂತಿಮ ಒಂದು ಘಟ್ಟ. ಒಟ್ಟಾರೆಯಾಗಿ ಈ ಜನಪದ ಓದುಗರಿಗೆ, ಜನಪದ ಸಂಶೋಧಕರಿಗೆ ಈ ಕೃತಿ ಯಾವ ರೀತಿ ಮಾರ್ಗದರ್ಶನ ಆಗ್ಬೋದು? ದಯಮಾಡಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳ್ಕೊತೀನಿ ಸರ್. ಸಂಶೋಧಕರಿಗೆ ತುಂಬ ಮುಖ್ಯವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಹಲವು ಪದರಗಳನ್ನು ಈ ಕೃತಿ ಕಟ್ಟಿಕೊಡ್ತಾ ಹೋಗುತ್ತೆ.
ವಿಭಿನ್ನವಾದ ನೆಲೆಗಳಲ್ಲಿ ಈ ಕೃತಿ ಇರೋದ್ರಿಂದ ಒಂದು ವೈಷ್ಣವ ರಂಗ, ಇನ್ನೊಂದು ಶೈವ ಶಿವ, ಇವರಿಬ್ಬರ ಮಧ್ಯೆನೂ ಕೂಡ ಒಂದಷ್ಟು ಅಂಶಗಳ ಬೆಳವಣಿಗೆಗಳನ್ನು ಇಡೀ ಕಾವ್ಯ ತತ್ತಾ ಹೋಗುತ್ತೆ. ಶೈವ ವೈಷ್ಣವ ಪರಂಪರೆಗಳ ಅನುಸಂಧಾನದ ನೆಲೆಯಲ್ಲಿ ಬೆಳೀತಕ್ಕಂಥದ್ದನ್ನ ನಾನು ಗಮನಿಸಿದಾಗ ಕೊನೆಗೆ ಶೂದ್ರ ಪರಂಪರೆಗೂ ಬಂದು ನಿಲ್ತದೆ. ಕೊನೆಗೆ ಶೂದ್ರ ಪರಂಪರೆ ಇದೆ, ದಲಿತ ಪರಂಪರೆ ಇದೆ, ಎಲ್ಲ ಪರಂಪರೆಗಳು ಇಲ್ಲಿ ಎಲ್ಲ ಇದು ಇದೆ ಅಂದಾಗ ಒಬ್ಬೊಬ್ಬ ಸಂಶೋಧಕನಿಗೆ ಒಂದೊಂದು ಆ್ಯಂಗಲಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಜುಂಜಪ್ಪ ಬರ್ತಾನೆ, ತಳೆದುರ್ಗಿ ಬರ್ತಾಳೆ, ದೇವಗಾನಿಕೆಯರು ಅವ್ರನ್ನ ಇದನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ ಎಲ್ಲ ಪರಂಪರೆಯ ಆಯಾಮಗಳಿಂಟಲೂ ಕೂಡ ಒಂದಷ್ಟು ಹೊಸ ಹೊಸ ವೈವಿಧ್ಯತೆಗಳನ್ನು ಸಂಶೋಧಕರಿಗೆ ಅನುಕೂಲ ಆಗ್ತದೆ. ಅದು ಬರೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನಗಳನ್ನ ಈ ಕೃತಿ ಓದಿದಾಗ ಖಂಡಿತ ಅದು ಸಾಫಲ್ಯತೆಯನ್ನು ಪಡಿತತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅದನ್ನು ನೀವು ಒಂದು ಸರಿ ಓದಬೇಕು. ಓದಿರೋ ಒಬ್ಬ ಸಂಶೋಧಕನಿಗೆ ಬೇಕಾದಂಥ ಎಲ್ಲ ಮಾನದಂಡಗಳೇನಿದ್ದಾವೆ ಪಡ್ಕೊಂಡಿದ್ದಾನೆ, ಪಡ್ಕೋಬಹುದಾದಂಥ ಎಚ್ಚರಿಕೆಗಳೇನಿದ್ದಾವೆ, ಮತ್ತು ಹೊಸ ವಿಚಾರಗಳನ್ನು ಹೇಗೆ ತೊಡಗಿಸ್ಕೋಬೇಕು, ಇದರೊಳಗಡೆ ಇನ್ವಾಲ್ವ್ಮೆಂಟ್ಸ್ ಅನ್ನೋದು ಹೇಗೆ ಬರಬೇಕು ಅನ್ನೋದನ್ನು ಕೂಡ ಅದು ಕಲ್ಪಿಸಿಕೊಡ್ತಾ ಹೋಗುತ್ತೆ ಓದುಗನಿಗೆ ಅಂತ ನಾನು ಭಾವಿಸ್ತೀನಿ ಸರ್. ಧನ್ಯವಾದಗಳು ಸರ್. ಈಗ ರವಿ ಸರ್, ಕಾರ್ಯಕ್ರಮವನ್ನು ಒಂದು ಕಡೆ ಹಂತಕ್ಕೆ ತೆಗೆದುಕೊಂಡು ಹೋಗೋಣ, ದಯಮಾಡಿ ಸರ್. ಜನಪದ ಕಥನ ಕಾವ್ಯವಾಗಿರುವ ದೇವಗಾನಿಕೆ ಕುರಿತಾದ ಸಂವಾದ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೆ ನಮ್ಮೊಂದಿಗೆ ಭಾಗವಹಿಸಿ ಕೃತಿ ಬಗ್ಗೆ ನಡೆದ ಸಂವಾದದಲ್ಲಿ ಕೃತಿಯ ಪರಿಚಯದೊಂದಿಗೆ ಕಾವ್ಯದ ಕೆಲವು ಭಾಗಗಳನ್ನು ಸುಶ್ರಾವ್ಯವಾಗಿ ಆಡಿ ಕಾವ್ಯವನ್ನು ಪರಿಚಯಿಸಿರ್ತಕ್ಕಂಥ ಕೃತಿಕಾರರಾದ ಶ್ರೀ ಡಾಕ್ಟರ್ PM ಗಂಗಾಧರಯ್ಯನವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಧನ್ಯವಾದ, ನಮಸ್ಕಾರ ಸರ್. ಈ ಕಾರ್ಯಕ್ರಮದಲ್ಲಿ ಸಂವಾದಕರಾಗಿ ಭಾಗವಹಿಸಿದಂಥ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಣ್ಣಮ್ಮ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ ಸರ್. ಹಾಗೆ ಮತ್ತೊಬ್ಬ ಸಂವಾದಕರಾಗಿ ಭಾಗವಹಿಸಿದಂಥ ಡಾಕ್ಟರ್ ಚಂದ್ರಶೇಖರ್ ಅವರು, ಕನ್ನಡ ಉಪನ್ಯಾಸಕರು, ನವೋದಯ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿ, ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ತುಮಕೂರು ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿಗಳಾದ ಶ್ರೀಮತಿ ಸುಚಿತ್ರಾ ಅವರಿಗೆ ಹಾಗೂ ಶ್ರೀ ನರಸಿಂಹಮೂರ್ತಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈ ಕೃತಿ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ, ಹೊಸ ಓದನ್ನು ಜನರ ಮುಂದೆ ತೆರೆದಿಡ್ತಾ ಇದೆ. ಕೃತಿ ಯಶಸ್ವಿಯಾಗಿ ಸಾಗಲಿ, ಜನರನ್ನು ತಲುಪಲಿ, ಜನರು ತಮ್ಮ ಜಾನಪದವನ್ನು ಪರಂಪರೆಯನ್ನು ಅರಿತು ಬಾಳಲಿ ಅಂತೇಳಿ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ.